Praise the Lord. ದೇವರಿಗೆ ಸ್ತೋತ್ರ ಆಗಲಿ. ಎಲ್ಲರೂ ಸಿದ್ಧರಾಗಿದ್ದೀರಾ? Are you all prepared? ಸೊ ವಾಕ್ಯವನ್ನು ಕೇಳೋದಕ್ಕಾಗಿ To listen to the word. ಸೊ ಈಗ ನಾವು ಪ್ರಾರ್ಥನೆ ಮಾಡೋಣ. Shall we pray now? ತಂದೆಯಾದ ದೇವರೇ, Heavenly Father, ಈ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. we praise you for this time. ಕರ್ತನೇ, Lord, ನಾವು ಕೇಳುವಂತ ವಾಕ್ಯ the word that we listen to, ದೇವರೇ ಅದನ್ನು ಪ್ರೇಮ ಆಗಿ ಬರಲಿ ಸ್ವಾಮಿ. let it come as a rhema word. ನೀನು ವಾಕ್ಯ ಹೇಳ್ತದೆ ಸ್ವಾಮಿ. Your word says, ಆಕಾಶ ಭೂಮಿ ಹರಿದು ಹೋಗ್ತದೆ, the heaven and earth will pass away, ಆದರೆ ನಿನ್ನ ವಾಕ್ಯವು ಎಂದೂ ಹರಿದು ಹೋಗುವುದಿಲ್ಲ ಸ್ವಾಮಿ. but your word shall never be passed away. ಅದು ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕೋದಿಲ್ಲ, And man shall not live by bread alone. ದೇವರ ವಾಕ್ಯದಿಂದ ಎಂಬುದಾಗಿ ಮತ್ತಾಯ 4:4 ಹೇಳಿದೆ ಸ್ವಾಮಿ. In your word, Matthew 4:4, you have said, but by the word of God man shall live. ದೇವರೇ, Oh Lord, ಇವತ್ತು ವಾಕ್ಯವನ್ನು ನಾವು ಕೇಳುವಾಗ Lord, when we listen to your word today, ನಮ್ಮನ್ನು ಪರಿವರ್ತಿಸು. transform us. ನಾವು ಎಲ್ಲಿ ಬದಲಾಗಬೇಕು, And where we have to change, ಅಲ್ಲಿ ನಮ್ಮನ್ನು ಬದಲಾಯಿಸು. and change us in those areas. ನಿನ್ನ ವಾಕ್ಯವು ನಮ್ಮನ್ನು ಬದಲಾಯಿಸುತ್ತದೆ ಸ್ವಾಮಿ. And let your word change us. ವಾಕ್ಯವನ್ನು ಕೊಡುವಂತ ದಾಸರು ನಿನ್ನ ಕರುಳಿಗೆ ಒಪ್ಪಿಸ್ತೇನೆ. We hand over the servant of God who gives the word. ದೇವರೇ, ಇವತ್ತು ನಾವು ಕೇಳುವಾಗ And when we listen from him, ನಾವು ಗಂಭೀರವಾಗಿ ನಿನ್ನ ವಾಕ್ಯವನ್ನು ಕೈಗೊಂಡು ನಡೆಯಲಿಕ್ಕೆ ಕೃಪೆ ಕೊಡು. help us to take precautions to keep your word and to live accordingly. ಸ್ತೋತ್ರ ಸ್ವಾಮಿ. We praise you, Lord. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. In Jesus' name we pray. ಆಮೆನ್. Amen. Praise the Lord, church. ದೇವರಿಗೆ ಸ್ತೋತ್ರವಾಗಲಿ ಸಭೆಯೇ. Praise the Lord. ದೇವರಿಗೆ ಸ್ತೋತ್ರ ಆಗಲಿ. It's been many weeks we have not met. ಅನೇಕ ವಾರಗಳೇ ಆಗೋಗಿದೆ ನಾವು At least you ಭೇಟಿಯಾಗಿ. see me, I have not seen you. ನಮ್ಮನ್ನಾದ್ರೂ ನೀವು ನೋಡ್ತೀರಾ, ಆದ್ರೆ ನಿಮ್ಮನ್ನ ನೋಡಕ್ ಆಗ್ತಾ ಇಲ್ಲ ನನಗೆ. Waiting for the lockdown to end. ಲಾಕ್ಡೌನ್ ಮುಗಿಯೋದಕ್ಕೆ ಕಾಯ್ತಾ ಇದ್ದೀನಿ. Hopefully it will be over soon. ಭರವಸೆ ಇಡ್ತೀವಿ ಬೇಗ ಮುಗ್ದೋಗುತ್ತೆ ಅಂತ. But Sunday we will continue to meet as we have been meeting. ಆದ್ರೆ ಭಾನುವಾರ ಹೇಗೆ ನಾವೀಗ ಸೇರಿ ಬರ್ತಿದ್ದೀವಿ ಹಾಗೆ ಮುಂದುವರಿಸೋಣ. 2 or 3 families coming together. ಎರಡೆರಡು ಅಥವಾ ಮೂರು ಕುಟುಂಬಗಳು ಒಟ್ಟಾಗಿ ಬರುವುದು. And breaking bread. ರೊಟ್ಟಿ ಮುರಿಯುವುದು. And hearing the word of God. ದೇವರ ವಾಕ್ಯವನ್ನು ಕೇಳುವುದು. So already Matthew prayed. ಮ್ಯಾಥ್ಯೂ ಅವರು ಪ್ರಾರ್ಥನೆ ಮಾಡಿದ್ದಾರೆ. Let us pray once again. ಮತ್ತೆ ನಾವು ಪ್ರಾರ್ಥಿಸೋಣ. Father, in Jesus' name. ತಂದೆಯೇ ಯೇಸು ನಾಮದಲ್ಲಿ. Thank you for your church. ನಿನ್ನ ಸಭೆಗಾಗಿ ಸ್ತೋತ್ರ. Thank you. You made something like the church. ನೀನು ಸಭೆ ಎಂಬುದನ್ನು ನೀನು ಉಂಟು ಮಾಡಿದ್ಯಾ. And you gave a promise to the church. ನೀನು ಸಭೆಗೆ ವಾಗ್ದಾನವನ್ನು ಕೊಟ್ಟಿದ್ದೀಯ. That nothing can overcome it. ಯಾವುದು ಅದರ ಮೇಲೆ ಜಯಿಸದು. You said, I will build my church. ನೀನೇ ಹೇಳಿದಿ, ನೀನೇ ಸಭೆಯನ್ನು ಕಟ್ತೀನಿ. Nothing can stop it. ಅದು ಯಾವುದನ್ನು ನಿಲ್ಲಿಸಕ್ಕಾಗುತ್ತಿಲ್ಲ. Father, I pray for everyone. ನಾ ಎಲ್ಲರಿಗಾಗಿ That ಪ್ರಾರ್ಥಿಸ್ತೀನಿ. they may know. ಅವ್ರು ತಿಳ್ಕೊಳ್ಳಿ. They are more than conquerors. ಅವರು ಜಯಶಾಲಿಗಳಿಗಿಂತ ಉತ್ತಮವಾದವರು. More than conquerors. ಜಯಶಾಲಿಗಳಿಗಿಂತ ಮೇಲೆ Every matter of their life. ಎಲ್ಲ ಜೀವಿತದ They ಸಮಸ್ಯೆ may know. ಅವ್ರು ತಿಳ್ಕೊಳ್ಳಿ. Every time ಪ್ರತಿ ಬಾರಿ there is a problem. ಒಂದು ಸಮಸ್ಯೆ ಬಂದಾಗ 100% victory. 100ಕ್ಕೆ 100 ಜಯ ಅವರಿಗಾಗಿ ಇದೆ. According to 2 Corinthians 2:14. 2 ಕೊರಿಂಥ 2:14 It says always victory for your church. ನಿನ್ನ ಸಭೆಗೆ ಎಂದೆಂದಿಗೂ ಜಯವೇ ಎಂಬುದಾಗಿ ಹೇಳ್ತದೆ. Help us, Father. ನಮಗೆ ಸಹಾಯ To ಮಾಡುತ್ತದೆ. be a holy people. ಪರಿಶುದ್ಧ ಜನರಾಗಿರುವಂತೆ. In thoughts, in words and deeds. ಆಲೋಚನೆಗಳಲ್ಲಿ, ಮಾತುಗಳಲ್ಲಿ, ಕಾರ್ಯಗಳಲ್ಲಿ. Thank you for this message. ಈ ವಾಕ್ಯಕ್ಕಾಗಿ We ಸ್ತೋತ್ರ. pray that our church will be ನಾವು transformed. ಪ್ರಾರ್ಥಿಸ್ತೇವೆ ಸಭೆಯು We ಮಾರ್ಪಾಟು. pray that each one of them will know ನಾವು ಪ್ರಾರ್ಥಿಸ್ತೇವೆ ಪ್ರತಿಯೊಬ್ಬರು ತಿಳ್ಕೊಳ್ಳಿ the work they have from you. ನಿನ್ನಿಂದ ಅವರಿಗಿರುವ ಕೆಲಸಗಳನ್ನ. In Jesus' name. ಯೇಸು ನಾಮದಲ್ಲಿ. Amen. ಆಮೆನ್. So church, we are speaking about ICOS. ಸಭೆಗೆ ನಾವು ಐಕೋಸ್ ಬಗ್ಗೆ ಈಗಾಗಲೇ This is the ಮಾತನಾಡ್ತಿದ್ದೀವಿ. second part of the ICOS. ಇದು ಐಕೋಸ್ ನ ಎರಡನೆಯ ಭಾಗ. And it's a big subject. ಅದು ದೊಡ್ಡ ಒಂದು ವಿಷಯ. But trying to make it small and give it to you in a package. ಆದ್ರೆ ಅದನ್ನ ಚಿಕ್ಕದಾಗಿ ಮಾಡಿ ಒಂದು ಪ್ಯಾಕೇಜ್ ಆಗಿ ಕೊಡಕ್ಕೆ ಇಷ್ಟಪಡ್ತೀನಿ. You know the reason of ICOS. ಐಕೋಸ್ ನ ಕಾರಣ ನಿಮಗೆ ಗೊತ್ತಿದೆ. It is because of God's commandment. ದೇವರ ಆಜ್ಞೆಯ ನಿಮಿತ್ತವಾಗಿ Go into all the world. ಹೋಗಿ ಪ್ರಪಂಚದಾದ್ಯಂತ. I can't go into all the world. You can't go to all the world. ನಾನು ಇಡೀ ಪ್ರಪಂಚದಾದ್ಯಂತ ಸುತ್ತಾಡಕ್ಕಾಗಲ್ಲ, ನೀವು ಹೋಗಕ್ಕಾಗಲ್ಲ. Jesus gave it to the church. ಆದ್ರೆ ಸಭೆಗೆ ಯೇಸು Go ಕೊಟ್ಟಿದ್ದಾರೆ. into all the world. ಹೋಗಿ So ಪ್ರಪಂಚದಾದ್ಯಂತ. it means for everyone to go. ಅದರ ಅರ್ಥ ಪ್ರಪಂಚದಲ್ಲಿರೋ ಎಲ್ಲರೂ ಹೋಗ್ಬೇಕು ಅಂತ. So in any part of the world, ಯಾವುದೇ ಭಾಗ ಇರಲಿ when they ಲೋಕದಲ್ಲಿ hear the command, ವಾಕ್ಯ ಕೇಳುವಾಗ Jesus now spoke to individual. ಯೇಸು ವ್ಯಕ್ತಿಗಳಿಗೆ He ಮಾತನಾಡಲಿಲ್ಲ, spoke to his church. ಸಭೆಗೆ ಮಾತನಾಡಿದರು. Go into all the world. ಹೋಗಿ ಪ್ರಪಂಚದಾದ್ಯಂತ. So I hope that is clear to you. ನಾನು ನಂಬ್ತೀನಿ ಅದು ನಿಮಗೆ It's ಸ್ಪಷ್ಟವಾಗಿದೆ. a command from God to all of us. ನಮ್ಮೆಲ್ಲರಿಗೂ ದೇವರಿಂದ ಬಂದಂತಹ ಆಜ್ಞೆ ಆಗಿದೆ. So that's given in 28th chapter, Matthew 18 to 20th verse. ಅದು ಮತ್ತಾಯ 28ನೇ ಅಧ್ಯಾಯ 18ರಿಂದ 19. So we are going to see some things in the book of Bible. ಕೆಲವು ವಿಷಯಗಳನ್ನು ನಾವು ವಾಕ್ಯದಿಂದ In ನೋಡೋಣ. Mark 4:26 to 29. ಮಾರ್ಕ 4:26ರಿಂದ 29ರಲ್ಲಿ God's word says about how spiritual
happens in your life. ದೇವರ ವಾಕ್ಯ ಹೇಳುತ್ತೆ ಹೇಗೆ ನಿಮ್ಮ ಜೀವಿತದಲ್ಲಿ ಆತ್ಮಿಕ ಬೆಳವಣಿಗೆ ಆಗುತ್ತೆ. It's a mystery like how a plant grows. ಹೇಗೆ ಒಂದು ಗಿಡ ಬೆಳೆಯುತ್ತದೋ ಅದರಂತೆ ಒಂದು ರಹಸ್ಯ. So Jesus gave an example. ಯೇಸು ಒಂದು ಉದಾಹರಣೆ He ಕೊಡ್ತಾರೆ. says when the seed is sown, ಒಂದು ಬೀಜ ಬಿತ್ತಲ್ಪಟ್ಟಾಗ first a stem will come out. ಮೊದಲು ಒಂದು ಚಿಕ್ಕ ಚಿಗುರು ಬರುತ್ತೆ. And then its leaf will come out. ಅದಾದ್ಮೇಲೆ ಎಲೆಗಳು ಉದುರುತ್ತೆ ಬರುತ್ತೆ. Then the fruit will come out. ಅದಾದ್ಮೇಲೆ ಫಲ ಬರುತ್ತೆ. But it doesn't happen by you sitting and observing it. ಆದ್ರೆ ಅದು ನೀವು ಕುತ್ಕೊಂಡು ಗಮನಿಸ್ತಾ ಇದ್ದ ಹಾಗೇನೆ ಆಗುವಂತ ವಿಷಯ ಅಲ್ಲ. All our youth, ನಮ್ಮೆಲ್ಲ ಯೌವನಸ್ಥರು, there's so much impatience in us. ನಮ್ಮಲ್ಲಿ ಅಶಾಂತಿ ಇದೆ. We want to grow. We want to grow. ಬೆಳಿಬೇಕು ಅನ್ನೋದಿದೆ. But God's word says ಆದ್ರೆ ದೇವರ ವಾಕ್ಯ ಹೇಳುತ್ತೆ it will happen without you observing it. ನೀವು ಗಮನಿಸದೇ ಇರುವ ಹಾಗೇನೆ ಅದಾಗ್ಬಿಡುತ್ತೆ. Spiritual growth happens without you knowing it. ಆತ್ಮಿಕ ಬೆಳವಣಿಗೆ ಎನ್ನುವುದು ನಿಮಗೆ ತಿಳುವಳಿಕೆಗೆ ಬರದೇ But ಆಗುವಂತದ್ದು. you keep watering the seed. ಆದ್ರೆ ನೀವು ಆ ಬೀಜಕ್ಕೆ ನೀರನ್ನು ಹಾಕ್ತೀರಾ. And you keep the sunlight coming on it. ಬೆಳಕು ಬರುವಂತೆ ನೋಡ್ಕೋತೀರಾ. Something is happening. ಏನೋ ಒಳಗಡೆ ಆಗ್ತಾ ಇದೆ. Similarly with you. ಹಾಗೇನೆ You ನಿಮ್ಮಲ್ಲೂ keep watering the word of God with your tears. ನಿಮ್ಮ ಕಣ್ಣೀರಿನಿಂದ ದೇವರ ವಾಕ್ಯವನ್ನ ಬಿತ್ತಿರಿ. You keep sowing in tears. ಕಣ್ಣೀರಿನಲ್ಲಿ ಬಿತ್ತುತ್ತಾ ಇರಿ. You will see a great change happen. ದೊಡ್ಡ ಬದಲಾವಣೆಯನ್ನು ನೀವು ನೋಡ್ತೀರಾ. Have a short vision every week. ಪ್ರತಿ ವಾರ ಒಂದು ದರ್ಶನವನ್ನು ಇಟ್ಟುಕೊಳ್ಳಿ. Say this week ಈ ವಾರ I'm going to spend 1 hour with God. 1 ಗಂಟೆ ನಾನು ದೇವರೊಟ್ಟಿಗೆ ಸಮಯ ಕಳೆಯುತ್ತೇನೆ. Not for the whole week. ಇಡೀ ವಾರ ಅಲ್ಲ, Every day. ಪ್ರತಿ ದಿನ. So this week ಈ ವಾರ 7 hours I will spend with God. 7 ಗಂಟೆ ಸತತವಾಗಿ ಅಂದ್ರೆ ನಾನು And ಇಟ್ಕೊಳ್ತೀನಿ spend time with God. ಮತ್ತು ಸಮಯ ಕಳೀತೀನಿ. After that ಅದಾದ್ಮೇಲೆ you feel so good inside. ಒಳಗಡೆ ಎಷ್ಟು ಚೆನ್ನಾಗಿ You ಅನ್ಸುತ್ತೆ. say I want to do it for a month now. ನೀವು ಹೇಳ್ತೀರಾ ಸರಿ ಈಗ ನಾನು 1 ತಿಂಗಳು So ಮಾಡ್ತೀನಿ. keep doing that. ಅದನ್ನೇ ಮಾಡ್ತಾ ಇರಿ. That will cause a spiritual growth to happen inside. ಒಳಗಡೆ ಅದು ಆತ್ಮಿಕ ಬೆಳವಣಿಗೆಗೆ ಸಹಾಯ Then it ಮಾಡುತ್ತೆ. says when it grows the fruit will come. ಅದು ಬೆಳೆದ ಮೇಲೆ ಫಲ ಕೊಡುತ್ತಂತೆ. But here's another thing Jesus says ಆದ್ರೆ ಇನ್ನೊಂದು ವಿಷಯ ಯೇಸು in the ಹೇಳ್ತಾರೆ. book of John ಯೋಹಾನನ 4:35. ಸುವಾರ್ತೆಯಲ್ಲಿ 4:35. Here it says that you keep on sowing and keep on watering and the fruit will come. ಇಲ್ಲಿ ಹೇಳುತ್ತೆ ನೀವು ಬಿತ್ತುತ್ತಾ ಇರಿ, ನೀರು ಹಾಕ್ತಾ ಇರಿ, ಗೊಬ್ಬರ ಹಾಕ್ತಾ ಇರಿ, ಇದು ಬೆಳೀತದೆ But ಗಿಡ. God says in John 4:35. ಆದ್ರೆ ಯೋಹಾನ 4:35ರಲ್ಲಿ ದೇವರು ಹೇಳ್ತಾರೆ, Can you read it? ಇನ್ನು 4 ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದು ಉಂಟಷ್ಟೇ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. So Jesus is telling the church ಯೇಸು ಸಭೆಗೆ ಹೇಳ್ತಿದ್ದಾರೆ, there are hundreds of people outside already ready to come to the Lord. ಹೊರಗಡೆ ಈಗಾಗಲೇ ದೇವರ ಹತ್ರ ಬರ್ಲಿಕ್ಕೆ ಕಾದುಕೊಂಡು ಜನರಿದ್ದಾರಂತೆ. I firmly believe His word. ನಾನು ದೇವರ ವಾಕ್ಯವನ್ನ ಹಾಗೆ Even ನಂಬುತ್ತೇನೆ. when you look around, you can't see it. ನೀವು ಸುತ್ತಮುತ್ತ ನೋಡುವಾಗ ಅದು But when ಕಾಣಲ್ಲ. you start going out with the gospel, ಆದ್ರೆ ಸುವಾರ್ತೆಯಿಂದ ನೀವು ಹೊರಗಡೆ ಹೋಗುವಾಗ you will see ನೀವು ನೋಡ್ತೀರಾ the harvest is already there. ಈಗಾಗಲೇ ಕೊಯ್ಲು ಬಂದ್ಬಿಟ್ಟಿದೆ. You are growing slowly inside. ನೀವು ಒಳಗಡೆ ಬೆಳೀತಾ ಇದ್ದೀರಾ ನಿಧಾನಕ್ಕೆ. But doesn't mean to the excuse to not to pluck the harvest. ಅದರರ್ಥ ಹೋಗಿ ಕೊಯ್ಲನ್ನ ಕುಯ್ಕೊಂಡು ಬರೋದು ನಿಂತು ಬಿಡಬೇಕಂತ ಅಲ್ಲ. You can be a soul winner. ನೀವು ಆತ್ಮಗಳನ್ನ ಗೆಲ್ಲುವವರಾಗಬಹುದು. Jesus said it. ಯೇಸು ಹೇಳಿದ್ದಾರೆ, He said, don't wait for 4 months. 4 ತಿಂಗಳು ಕಾಯಬೇಡಿ, Now is the time. ಈಗಲೇ ಸಮಯ. So the oikos ಆಯ್ಕೋಸ್ ಎಂದು ಬಂದದ್ದು is, you saw in the last part, was meaning household. ಕಳೆದ ಭಾಗದಲ್ಲಿ ನೀವು ನೋಡಿದ್ರಿ, ಅದು ಮನೆ ಮಂದಿ ಎಂಬುದಾಗಿ ಅರ್ಥ. And in the next part of oikos, ಆಯ್ಕೋಸ್ ನ ಮುಂದಿನ there ಭಾಗದಲ್ಲಿ are 5 principles you have to follow. ನೀವು ಹಿಂಬಾಲಿಸಬೇಕಾದಂತ 5 ಅಂಶಗಳಿದೆ, ಮಾರ್ಗದರ್ಶನಗಳಿದೆ. We see that I shared some examples of oikos to you. I'll just give you another 2. ಕೆಲವು ಉದಾಹರಣೆಗಳ ಈಗಾಗಲೇ ಹಂಚಿಕೊಂಡಿದ್ದೀನಿ, ಇನ್ನು ಕೆಲವು ಉದಾಹರಣೆ ಕೊಡ್ತೀನಿ. In Mark 2:15, ಮಾರ್ಕ 2:15ರಲ್ಲಿ ಅವನು ಎದ್ದು ಆತನ ಹಿಂದೆ ಹೋದನು. ಅನಂತರ ಆತನು ಅವನ ಮನೆಯೊಳಗೆ ಊಟಕ್ಕೆ ಕೂತಿರುವಲ್ಲಿ ಬಹುಮಂದಿ ಸುಂಕದವರು ಪಾಪಿಗಳು ಯೇಸುವಿನ ಮತ್ತು ಆತನ ಶಿಷ್ಯರ ಪಂಕ್ತಿಯಲ್ಲೇ ಕೂತ್ಕೊಂಡರು. I want to tell you, ನಾನು ಹೇಳ್ತೀನಿ, you have an oikos. ನಿಮಗೆ ಆಯ್ಕೋಸ್ ಇದೆ. Don't say you don't have. ಹೇಳ್ಬೇಡಿ ನನ್ನ ಹತ್ರ ಇಲ್ಲ ಅಂತ. At least 8 minimum. 8 ಆದ್ರೂ ನಿಮ್ಮಲ್ಲಿ ಇದ್ದಾರೆ. According to some statistics, each one of us have 80 people ಕೆಲವು ಅಂಕಿಅಂಶದ ಪ್ರಕಾರ ಪ್ರತಿಯೊಬ್ಬರಿಗೂ 80 ಜನರ ಸಂಪರ್ಕ ಇರ್ತದೆ. who don't know the Lord. ಕರ್ತನನ್ನ ತಿಳಿಯದೇ ಇರುವಂತಹವರು We have them. ನಮ್ಮಲ್ಲಿದ್ದಾರೆ ಅವರು. You have an oikos. ನಿಮ್ಗೆ ಆಯ್ಕೋಸ್ ಉಂಟು. Your close friends, ನಿಮ್ಮ ಸ್ನೇಹಿತರುಗಳು, your neighbors, ನಿಮ್ಮ ನೆರೆಹೊರೆಯವರು, the people who live on your street, ನಿಮ್ಮ ಬೀದಿಯಲ್ಲಿರುವ ಜನರು, the one who brings you vegetables, ತರಕಾರಿ ತರುವವರು, where you get your meat from. ಎಲ್ಲಿ ಮಾಂಸ ತರ್ತಿರೋ ಅವರು, There's all your oikos. ಅವರೆಲ್ಲ ನಿಮ್ಮ ಆಯ್ಕೋಸೆ. After many years, ಅನೇಕ ವರ್ಷ ಆದ್ಮೇಲೆ they come to know you better, ನಿಮ್ಮನ್ನ ಚೆನ್ನಾಗಿ ತಿಳ್ಕೊತಾರೆ, and they begin to trust you. ಅದಾದ್ಮೇಲೆ ನಿಮ್ಮನ್ನ ನಂಬ್ತಾರೆ. And you pray. I'll show you the 5 steps where how you can win them. ಅದಾದ್ಮೇಲೆ ನೀವು ಪ್ರಾರ್ಥಿಸಿ, ನಾನು ಹೇಳ್ಕೊಡ್ತೀನಿ ಹೇಗೆ ನೀವು ಅವ್ರನ್ನ ಗೆಲ್ಲಬಹುದು. So Jesus was having dinner ಯೇಸು ಅಲ್ಲಿ ಊಟ ಮಾಡ್ತಾ ಇದ್ರು.
Who all were there? ಯಾರ್ಯಾರು ಇದ್ರು? ಬಹುಮಂದಿ ಸುಂಕದವರು, ಪಾಪಿಗಳೂ ಇದ್ದರು. ಯೇಸು ಕ್ರಿಸ್ತನ ಮತ್ತು ಆತನ ಶಿಷ್ಯರಲ್ಲಿಯೇ ಪಂಕ್ತಿಯಲ್ಲಿ ಕೂತುಕೊಂಡರು. Now if Joy was that person they living, ಅಲ್ಲಿ ಇರುವಂತಹ ವ್ಯಕ್ತಿ ಜಾಯ್ ಆಗಿದ್ರೆ, if I come to meet him, ನಾನು ಅವನ್ನ ಭೇಟಿ ಮಾಡಕ್ ಬಂದ್ರೆ, he has a big gathering there. ದೊಡ್ಡ ಕೂಟ ಇಟ್ಟಿದ್ದಾರೆ ಪಂಕ್ತಿ. And they introduced me to all the friends. ಎಲ್ಲ ಸ್ನೇಹಿತರಿಗೂ ಇಂಟ್ರೊಡ್ಯೂಸ್ ಮಾಡ್ತಾರೆ. One day I was traveling by train to Delhi. ಒಂದಿನ ಡೆಲ್ಲಿಗೆ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೆ. And I met one man. ಒಬ್ಬ ವ್ಯಕ್ತಿಯನ್ನ ಭೇಟಿ And he ಮಾಡಿದೆ. came and sat beside of me and I shared the gospel with him. ನನ್ನ ಪಕ್ಕ ಬಂದವರು ಕೂತ್ಕೊಂಡ್ರು, ನಾನು ಸುವಾರ್ತೆ ಹಂಚ್ಕೊಂಡೆ. He was so thrilled. ಅವ್ರಿಗೆ ಎಷ್ಟು ಖುಷಿ He says, ಆಯ್ತು. come and meet my friends. ಬಂದು ನನ್ನ ಸ್ನೇಹಿತರನ್ನ ಭೇಟಿ I ಮಾಡಿ. thought his friends. ನಾನು ಅನ್ಕೊಂಡೆ ಫ್ರೆಂಡ್ಸ್. I went and met them. ಹೋಗಿ ಭೇಟಿ ಮಾಡಿದೆ ನಾನು. And I shared the gospel to everyone in the compartment. ಅಲ್ಲಿ ಕಂಪಾರ್ಟ್ಮೆಂಟ್ ಇರುವ ಎಲ್ಲರಿಗೂ ಸುವಾರ್ತೆ. Then I realized ಅದಾದ್ಮೇಲೆ ಅರ್ಥ that ಆಯ್ತು, they're not his real close friends. ಅವರು ನಿಜವಾದ ಸ್ನೇಹಿತರು. They all met in the train only. ಅವರೆಲ್ಲ ಟ್ರೈನ್ ಅಲ್ಲೇ ಭೇಟಿ So when ಮಾಡಿದ್ರು. I was preaching to them, ನಾನು ಹಂಚ್ಕೊಳ್ಳುವಾಗ I can see them looking at me like that. ನನ್ನನ್ನ ಹಾಗೆ ಅವ್ರು And ನೋಡೋದನ್ನ the train was moving like that. ಟ್ರೈನ್ ಹಾಗೆ ಹೋಗ್ತಾ ಇತ್ತು. I was wondering, oh, where can I run from here? ನಾನು ಇಲ್ಲಿಂದ ಹೆಂಗೆ ಓಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. All of them, not his close friends. ಅವರ ಸ್ನೇಹಿತರು But ಅಲ್ಲ. I thank God I got an opportunity to tell them about Jesus. ಆದ್ರೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೀನಿ, ಯೇಸು ಬಗ್ಗೆ ಹೇಳಲಿಕ್ಕೆ ಒಂದು ಅವಕಾಶ ಸಿಕ್ತು. So when you meet Joy, ನೀವು ಜಾಯ್ನ ಭೇಟಿ his ಮಾಡಿ friends ಅವರ ಸ್ನೇಹಿತರನ್ನ ಭೇಟಿ become ಮಾಡಿ icons to you. ನಿಮ್ಗೆ ಅವರು ಆಯ್ಕೋಸ್ ಆಗ್ಬಿಟ್ರು. And when you share the gospel there, ಅಲ್ಲಿ ನೀವು ಸುವಾರ್ತೆ ಹಂಚ್ಕೊಂಡಾಗ you will impact somebody. ನೀವು ಯಾರಿಗಾದ್ರೂ ಪ್ರಭಾವ ಬೀರೇ ಬೀರ್ತೀರಾ. So we see in Acts 11:14. ಅಪೊಸ್ತಲರ ಕೃತ್ಯ 11:14, ಅವನು ನಿನಗೆ ಕೆಲವು ಮಾತುಗಳನ್ನು ಹೇಳುವನು, ಆ ಮಾತುಗಳಿಂದ ನಿನಗೂ ನನ್ನ ಮನೆಯವರೆಲ್ಲರಿಗೂ ರಕ್ಷಣೆಯಾಗುವುದು ಎಂದು ಹೇಳಿದೆನೆಂಬುದಾಗಿ ತಿಳಿಸಿದನು. You see, here's another icos. ನೀವು ನೋಡ್ತೀರಾ, ಇಲ್ಲೊಂದು ಐಕೋಸ್ ಉಂಟು. The words they hear ಅವ್ರು ಕೇಳುವಂತ is so much powerful ಎಷ್ಟು ಶಕ್ತಿ that the ಉಳ್ಳದಂದ್ರೆ whole family will get saved. ಇಡೀ ಕುಟುಂಬವೇ ರಕ್ಷಣೆ ಹೊಂದುತ್ತದಂತೆ. And we see there are lots of examples in scripture. ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೀವಿ ವಾಕ್ಯದಲ್ಲಿ ಐಕೋಸ್ ಬಗ್ಗೆ. I want you to make it one thing clear to you. ಒಂದು ವಿಷಯ ಸ್ಪಷ್ಟ ಮಾಡ್ತೀನಿ, Never lose sight of your icos. ನಿಮ್ಮ ಐಕೋಸ್ ನಿಂದ ನಿಮ್ಮ ದೃಷ್ಟಿಯನ್ನ ಆಚೆ ಈಚೆ ಹೋಗದೆ Yes, you are busy with many things. ಹೌದು, ಬಿಸಿ ಇರ್ತೀರಾ ನೀವು Yes, ವಿಷಯದಲ್ಲಿ. you ran around doing this and doing that. ಆ ಕಡೆ ಹೋಗ್ತಾ ಈ ಕಡೆ ಹೋಗ್ತಾ ಕೆಲವು ವಿಷಯಗಳನ್ನ I ಮಾಡ್ತಿರ್ತೀರಾ. tell you something. ಆದ್ರೆ ಒಂದು ಹೇಳ್ತೀನಿ, God is calling you ದೇವರು ನಿಮ್ಮನ್ನ ಕರೀತಿದ್ದಾರೆ to preach the gospel. ಸುವಾರ್ತೆ ಸಾರಲಿಕ್ಕೆ. He sent his son for you. ಆತನ ಮಗನನ್ನೇ ನಿಮಗಾಗಿ Now is ಕಳಿಸಿದ್ದಾನೆ. the time to pay back. ಇದು ಸಮಯ ಆಗಿದೆ, ನಾವು ಮತ್ತೆ ದೇವರಿಗೆ ಪ್ರತಿಕ್ರಿಯೆ To ಕೊಡೋಣ. give back something God has freely given us. ದೇವರು ಉಚಿತವಾಗಿ ಕೊಟ್ಟದ್ದನ್ನ ನಾವು ಹಂಚಿಕೊಳ್ಳುವಂತ. He loved us. ನಮ್ಮನ್ನು ಪ್ರೀತಿಸಿದ್ದಾರೆ. Do we love him? ನಾವು ಪ್ರೀತಿಸ್ತೀವಾ ಆತನನ್ನು? Jesus gave us principles. ಯೇಸು ಕೆಲವೊಂದು ಮಾರ್ಗದರ್ಶನ ನಮಗೆ But ಕೊಟ್ಟಿದ್ದಾರೆ. the church has wandered away from the Bible. ಆದ್ರೆ ಸಭೆಯು ಸತ್ಯವೇದದಿಂದ ದೂರ ಹೋಗ್ಬಿಟ್ಟಿದೆ. Many churches practice whatever they want to practice. ಅನೇಕ ಸಭೆಗಳು ಅವ್ರಿಗೆ ಇಷ್ಟ ಬಂದದ್ದನ್ನ ಹಿಂಬಾಲಿಸ್ತಾರೆ. They say, oh, this is good, so we do it. ಅವ್ರು ಹೇಳ್ತಾರೆ, ಓ ಇದು ಚೆನ್ನಾಗಿದೆ, ನಾವು ಮಾಡ್ತೀವಿ. It is like a young boy Johnny. ಅದ್ ಹೇಗೆಂದ್ರೆ ಒಬ್ಬ ಯೌವನಸ್ಥನಾದ ಜಾನಿ was jumping on the sofa. ಸೋಫಾ ಮೇಲೆ ಜಿಗಿತಾ ಇದ್ದ. And his grandpa was told to look after him since his parents had gone out shopping. ಅವನ ತಂದೆ ತಾಯಿಗಳು ಹೊರಗಡೆ ಸಾಮಾನ್ ಖರೀದಿ ಮಾಡಕ್ಕೆ ಹೋಗಿದ್ರಿಂದ ತಾತನನ್ನ ನೋಡ್ಕೊಳ್ಳಕ್ಕೆ ಹೇಳಿ ಬಿಟ್ಟು ಹೋದ್ರು. And he's jumping and doing a somersault and falling on the sofa, jumping, and his grandpa was getting worried. ಅವನು ಜಿಗಿತ ಸಮಸ್ಯೆ ಮಾಡ್ತಾ ಅಲ್ಲೇ ಕುಣಿದಾಡ್ತಾ ಇದ್ದಾನೆ. ತಾತನಿಗೆ ಚಿಂತೆ ಆಯ್ತು. He said, Johnny, do your mother allow you to do this? ಅವರ ತಾತ ಕೇಳ್ದ, ಜಾನಿ ನಿಮ್ಮ ಅಮ್ಮ ಬಿಡ್ತಾರ ಇತಾರೆಲ್ಲ ಮಾಡಕ್ಕೆ? He stopped and said, yes, Papa. ಹೌದು ತಾತ ಅಂದ. He says, I brought up your mama. I know what she will say to you. ತಾತ ಹೇಳ್ತಾರೆ, ನಾನ್ ನಿಮ್ಮ ಅಮ್ಮನ್ನ ಬೆಳೆಸಿದ್ದು, ನನಗೆ ಗೊತ್ತು ಅವಳು ಏನ್ ಹೇಳ್ಬಹುದು ಅಂತ. Tell me, will your mama allow it? ಹೇಳು ಮತ್ತೆ, ನಿಮ್ಮ ಅಮ್ಮ ಬಿಡ್ತಾರ ಇತಾರೆಲ್ಲ ಮಾಡಕ್ಕೆ? See, Papa. ನೋಡ್ತಾತ, when she comes into the room, ಬಂದಾಗ she will not allow it. ಬಿಡಲ್ಲ ಅವಳು. But when she goes out of the room, ಆ ರೂಮಿಂದ ಹೊರಗಡೆ ಹೋದ ತಕ್ಷಣ she allows it. ಅವಳು ಬಿಡ್ತಾಳೆ ಅಂತಂದ. So many of us understand Bible like that way. ನಮ್ಮಲ್ಲಿ ಅನೇಕರು ಬೈಬಲ್ನ ಹಾಗೆ ಅರ್ಥ ಮಾಡ್ಕೊಂಡಿದ್ದೀವಿ. We do what we want to do. ನಮ್ಗೆ ಇಷ್ಟ ಬಂದಿದ್ದು ಮಾಡ್ತೀವಿ. And when we read the scripture, ಆದ್ರೆ ವಾಕ್ಯ ಓದುವಾಗ it's very different. ತುಂಬಾ ವ್ಯತ್ಯಾಸ ಇದೆ. For example, ಉದಾಹರಣೆಗೆ, we don't find in the scripture God told us to observe Lent. ಆ ಲೆಂಟ್ ಅನ್ನ ನಾವು ಹಿಂಬಾಲಿಸಬೇಕು ಅಂತ ದೇವರ ವಾಕ್ಯದಲ್ಲಿ ಹೇಳೇ ಇಲ್ಲ. In fact, Paul never said one word about Lent. ಪೌಲನು ಒಂದು ವಿಷಯ ಕೂಡ ಲೆಂಟ್ ಬಗ್ಗೆ ಹೇಳಿಲ್ಲ. But Paul said many times he fasted and he was beaten and all those things. ಆದ್ರೆ ಆತ ಹೇಳಿದ್ದಾನೆ, ಆತ ಉಪವಾಸ ಮಾಡಿದ, ಹೊಡೆಯಲ್ಪಟ್ಟ, ಅನೇಕ In fact, he says in fasting often. ಅವನು ಹೇಳ್ತಾನೆ ಉಪವಾಸವನ್ನ ಪದೇ ಪದೇ ಮಾಡಿ ಅಂತ. So we see who has added that things to the Bible today. ಹಾಗಾದ್ರೆ ನೋಡಿ, ಈ ವಿಷಯಗಳನ್ನ ಬೈಬಲ್ಗೆ ಸೇರಿಸಿದವರು ಯಾರು? Tradition. ಸಂಪ್ರದಾಯ. Tradition has killed the word of God. ಸಂಪ್ರದಾಯ ದೇವರ ವಾಕ್ಯವನ್ನ ಕೊಲೆ ಮಾಡಿ. We rather kill the word of God and keep our tradition than rather keep the word of God and kill our tradition.
ನಾವು ವಾಕ್ಯವನ್ನ ಇಟ್ಕೊಂಡು ಸಂಪ್ರದಾಯವನ್ನ ಕೊಲ್ಲುವುದು ಉತ್ತಮವಾಗಿದೆ. ಸಂಪ್ರದಾಯ ಇಟ್ಕೊಂಡು ವಾಕ್ಯನ ಕೊಲ್ಲುವುದು We ಬೇಡ. love that tradition. ನಾವು ಆ ಸಂಪ್ರದಾಯ ಪ್ರೀತಿ ಮಾಡ್ತೀವಿ. Traditionally, we don't open our mouth to speak to anybody. ಸಾಂಪ್ರದಾಯಿಕವಾಗಿ ನಾವು ಯಾರ ಬಗ್ಗೆನೂ ಮಾತನಾಡುವುದಿಲ್ಲ. That is, we don't feel like doing it. ನಾವು ಅದು ಮಾಡ್ಬೇಕು ಅಂತಾನೂ ನಮ್ಗೆ ಅನ್ಸಲ್ಲ. The scripture is very clear. ಆದ್ರೆ ವಾಕ್ಯ ಹೇಳುತ್ತೆ, You got to do what God said to do. ದೇವರು ಏನ್ ಮಾಡಿ ಅಂತ ಹೇಳಿದಾರೋ ಅದನ್ನ ಮಾತ್ರ ನೀವು ಮಾಡಬೇಕು. Now look at I give you 5 points. 5 ಅಂಶಗಳನ್ನ ಕೊಡ್ತೀನಿ. If you do these things, ನೀವು ಇದನ್ನ ಮಾಡುವುದಾದ್ರೆ you will be a soul winner. ನೀವು ಆತ್ಮಗಳನ್ನ ಗೆಲ್ಲುವರಾಗ್ತೀರಿ. The first point. ಮೊದಲನೆಯದು, First thing I want to tell you. ನಿಮ್ಗೆ ಹೇಳುವಂತದ್ದು, Jesus never did anything out of duty. ಯೇಸು ಕರ್ತವ್ಯವೇನೋ ಅಂತ ಅನ್ಕೊಂಡು He ಯಾವುದು did it ಮಾಡಿಲ್ಲ. out of compassion. ಅನುಕಂಪದಿಂದ ಎಲ್ಲವನ್ನು ಮಾಡುವುದು. What is compassion? ಏನು ಅನುಕಂಪ? We say, okay, we feel the pain of others. ನಾವು ಅನ್ಬಹುದು ಬೇರೆಯವರ ನೋವನ್ನ ಅರ್ಥ The ಮಾಡಬಹುದು. Greek word is literally like this. ಆ ಗ್ರೀಕ್ ಪದ ಹೀಗಿದೆ, It is from the inside, ಅದು ನಿಮ್ಮ ಒಳಗಿಂದ ಬರುವಂತದ್ದು. from your, the gut wrenching is in English one word is said gut wrenching. ಇಂಗ್ಲಿಷ್ ಅಲ್ಲಿ ಗಟ್ ರೆಂಚಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಅಂತರಾಳ ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ. Like pulling out your guts. ಅಂದ್ರೆ ನಿಮ್ಮ ಕರುಳನ್ನೇ ಕೀಳುವಂತದ್ದು. ಅಷ್ಟರ ಮಟ್ಟಿಗೆ ನೋವು. When you have that much burden, ಅಷ್ಟರ ಮಟ್ಟಿಗೆ ಭಾರ ನಿಮ್ಮಲ್ಲಿ when you have that much love, ಅಷ್ಟು ಪ್ರೀತಿ ನಿಮ್ಮಲ್ಲಿ you don't ಇರುವುದಾದ್ರೆ seek your own. ನಿಮ್ಮ ಸ್ವಂತಿಕೆನ You ಹುಡುಕಲ್ಲ. don't want a big name. ದೊಡ್ಡ ಹೆಸರು ಬೇಕಾಗಿಲ್ಲ. You do it for the love you feel for that person. ಆ ವ್ಯಕ್ತಿ ಮೇಲೆ ನಿಮ್ಗಿರುವ ಪ್ರೀತಿಯಿಂದ ಅದನ್ನು ಮಾಡ್ತೀರಾ. Why you love? ಯಾಕೆ ಮಾಡ್ತೀರಾ? Because Jesus first loved you. ಯೇಸು ನಿಮ್ಮನ್ನು ಮೊದಲಾಗಿ When ಪ್ರೀತಿಸಿದ್ರು. you look at your friend, ನಿಮ್ಮ ಸ್ನೇಹಿತನ ನೋಡಿದ್ರೆ, when you look at him, ಅವನ ನೋಡಿದಾಗ you know that if he dies, ನಿಮಗೆ ಗೊತ್ತು ಅವನು ಸತ್ತೋದ್ರೆ where will he go? ಎಲ್ಲಿ ಹೋಗ್ತಾನೆ? Surely to hell. ನಿಜವಾಗ್ಲೂ ನರಕಕ್ಕೆ ಹೋಗಿ. If he is not born again. ಅವನು ಮರು ಹುಟ್ಟಿಲ್ಲ ಅಂದ್ರೆ. Church, I challenge you. ಸಭೆಯ ಸವಾಲಾಗ್ತೀನಿ. If the love of Jesus in your heart, ಯೇಸುವಿನ ಪ್ರೀತಿ ನಿಮ್ಮ ಹೃದಯದಲ್ಲಿ ಇರುವುದಾದ್ರೆ, you will love sinners. ನೀವು ಪಾಪಿಗಳನ್ನು ಪ್ರೀತಿಸ್ತೀರಿ. You know what you were before. ನಿಮಗೆ ಗೊತ್ತು ನೀವು ಏನಾಗಿದ್ರಿ ಮುಂಚೆ. You will go after the people who do not know Christ. ಕ್ರಿಸ್ತನನ್ನ ತಿಳಿಯದ ಜನರ ಹತ್ರ ನೀವು ಹೋಗ್ತೀರಾ. So develop compassion. ಅನುಕಂಪನ ಬೆಳೆಸ್ಕೊಳ್ಳಿ. Look at Jesus. ಯೇಸುವನ್ನ ನೋಡಿ. He saw the multitude. ಅವನು ಅನೇಕ ಮಂದಿಯನ್ನ ನೋಡಿ. He had a gut wrenching feeling. ಕರುಳು ಕಿತ್ತು ಬರುವ ನೋವು ಆತನಿಗೆ. Why? ಯಾಕೆ? He saw them a multitude without a shepherd. ಕುರುಬ ಇಲ್ಲದೆ ಇರುವಂತಹ ಕುರಿಗಳನ್ನ ಆತ ನೋಡಿದ. When the Lord's compassion fills you, ಕರ್ತನ ಅನುಕಂಪ ನಿಮ್ಮನ್ನು when ತುಂಬುವುದಾದ್ರೆ, you going around somewhere you see somebody eating food, ಸುತ್ತ ಹೋಗುವಾಗ ನೀವು ಯಾರಾದ್ರೂ ಊಟ ಮಾಡೋದನ್ನ ನೋಡುವಾಗ sudden tears come up. ತಕ್ಷಣ ಕಣ್ಣೀರು ಬರ್ತದೆ ನಿಮ್ಗೆ. You feel, oh, he also a human being. ಅವನು ನಮ್ಮ ಹಾಗೆ ಮನುಷ್ಯ. All he needs is some food. ಅವನಿಗೆ ಬೇಕಾಗಿರೋದೆಲ್ಲ ಸ್ವಲ್ಪ ಊಟ ಅಷ್ಟೇ. How nice to supply to this person. ಅವನಿಗೆ ಕೊಡೋದು ಎಷ್ಟು ಒಳ್ಳೆಯದು. Because you see them who are not having money, they are struggling. ಹಣ ಇಲ್ಲದಿರೋನ್ನ ನೋಡ್ತೀರಾ, ಕಷ್ಟಪಡ್ತಿದ್ದಾರೆ. Unless you have compassion, ನಿಮ್ಗೆ ಅನುಕಂಪ you don't ಇಲ್ಲದಿದ್ರೆ feel the pain of others. ಬೇರೆಯವರ ನೋವು ನಿಮ್ಗೆ ಅರ್ಥ And you ಆಗಲ್ಲ. never do it for the name. ಹೆಸರಿಗಾಗಿ ನೀವು ಅದನ್ನ ಮಾಡಲ್ಲ. You do it for the love of Jesus. ಯೇಸು ಕ್ರಿಸ್ತನ ಪ್ರೀತಿಯಿಂದ ನೀವು ಅದನ್ನ ಮಾಡ್ತೀರಾ. Let compassion well up inside you. ಅನುಕಂಪ ನಿಮ್ಮಲ್ಲಿ ಬೆಳೆಯಲಿ. Once a leper came to Jesus. ಒಬ್ಬ ಕುಷ್ಠರೋಗಿ ಯೇಸು ಬಳಿಗೆ ಬಂದ. Lord, ಅವನು ಹೇಳ್ದ, if you will, ಕರ್ತನೇ ನಿನ್ ಚಿತ್ತ ಇದ್ರೆ make me whole. ನನ್ನನ್ನ You know what ಶುದ್ಧ happened ಮಾಡಿ. to Jesus when he said that? ಹಂಗ ಹೇಳಿದ ತಕ್ಷಣ The ಯೇಸು Bible ಏನಾಯ್ತು ಗೊತ್ತಾ? says ವಾಕ್ಯ ಹೇಳುತ್ತೆ, he was filled with compassion. ಆತನು ಅನುಕಂಪದಿಂದ That means ತುಂಬಿದನು. inside, like somebody has removed his guts. ಅಂದ್ರೆ ಒಳಗಡೆಯಿಂದ ಕರುಳನ್ನ ಯಾರೋ ಕಿತ್ತರು ಅನ್ನೋ ಹಾಗೆ. He immediately says, ತಕ್ಷಣ ಹೇಳ್ತಾನೆ, I will. ನಾ ಚಿತ್ತ ಉಳ್ಳವನಾಗಿದ್ದೀನಿ, ಶುದ್ಧನಾಗು. When you cry with compassion ನೀವು ಅನುಕಂಪದಲ್ಲಿ ಅಳುವಾಗ, for what I'm going to say, ನಾನು ಏನ್ ಹಂಚ್ಕೊಳ್ತಿದ್ದೀನೋ, you will win souls. ನೀವು ಆತ್ಮಗಳನ್ನ ಗೆದ್ದೇ ಗೆಲ್ತೀರಿ. Compassion is the key. ಅನುಕಂಪವೇ ಕೀ. If you have compassion, ಅನುಕಂಪ ಇದ್ರೆ you will never be unfruitful. ನೀವು ಫಲ ಕೊಡದೇ ಇರುವುದಿಲ್ಲ. So first point, ಮೊದಲನೇ ಅಂಶ, you got to make a list of your icons. ನಿಮ್ಮ ಆಯ್ಕೋಸ್ ನ ಪಟ್ಟಿಯನ್ನ ನೀವು ಬರೆದಿಟ್ಕೋಬೇಕು. Who has God placed in your life? ಯಾರನ್ನ ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಿದ್ದಾರೆ. You may have friends that are hard. ಕಠಿಣವಾದ ಸ್ನೇಹಿತರು ನಿಮಗಿರಬಹುದು. You have friends who go out for a shuttlecock with you. ನಿಮ್ ಜೊತೆ ಶಟ್ಕಾಕ್ ಆಡಕ್ ಬರುವಂತ ಸ್ನೇಹಿತರು tennis, ಇರಬಹುದು. whatever ಟೆನ್ನಿಸ್ game. ಆಡುವಂತವ್ರು, ಯಾವುದೇ ಆಟ ಆಡೋರು. You may have a friend who goes hunting with you. ನಿಮ್ ಜೊತೆಗೆ ಬೇಟೆ ಆಡಕ್ ಒಬ್ಬ ವ್ಯಕ್ತಿ ಬಂದಿರಬಹುದು, ಸ್ನೇಹಿತ ನಿಮ್ಮಲ್ಲಿ. Hunting. ಬೇಟೆ It's illegal. Don't go hunting. ಆಗ ಮಾಡಂಗಿಲ್ಲ, ಮಾಡಬೇಡಿ ಅದನ್ನ. You have friends who visit your house. ನಿಮ್ಮ ಮನೆಗೆ ಭೇಟಿ ಕೊಡುವ ಸ್ನೇಹಿತರಿದ್ದಾರೆ. Put them on the list. ಅವರನ್ನ ಹಾಕಿ ಪಟ್ಟಿಯಲ್ಲಿ. Put them on the list. ಪಟ್ಟಿಯಲ್ಲಿ ಹಾಕಿ. Why make a list? ಯಾಕೆ ಮಾಡಬೇಕು? Because we are forgetful. ನಾವು ಮರ್ತು You go ಹೋಗ್ತೀವಿ. to the city, you said, I want to buy something. What was ಸಿಟಿಗೆ that? ಹೋಗ್ತೀವಿ, ತಕ್ಷಣ ಮರ್ತು ಬಿಡ್ತೀವಿ, ಏನ್ ತಗೋಬೇಕು ಅನ್ಕೊಂಡಿದ್ದಲ್ಲ. So you got to make a list. ನೀವು ಲಿಸ್ಟ್ ಮಾಡ್ಕೊಳ್ಳಿ. First thing you do, make a list. ಮೊದಲನೇದು ಪಟ್ಟಿ ಮಾಡ್ಕೊಳ್ಳಿ. As many names you know. ಎಷ್ಟು ಹೆಸರು ಗೊತ್ತೋ ಅಷ್ಟು ಹೆಸರನ್ನ ಬರೀರಿ. Agree? ಒಪ್ಕೊಂಡ್ರ? Make a list. ಲಿಸ್ಟ್ ಮಾಡಿ. After you make a list, ಅದಾದ್ಮೇಲೆ identify
ಗುರ್ತಿಡಿ. In that list you must identify. ಆ ಲಿಸ್ಟ್ ನಲ್ಲಿ ನೀವು ಗುರ್ತಿಡಿಬೇಕು. I have some friends. ನನಗೆ ಕೆಲವು They are ಸ್ನೇಹಿತರು very ಇದ್ದಾರೆ. big doctors in India and in Mysore also. ಭಾರತದಲ್ಲಿ ಮತ್ತು ಮೈಸೂರಿನಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಗಳು ಅವರು. He's on my ICOS. ನನ್ನ ಐಕೋಸ್ ನಲ್ಲಿ ಇದ್ದಾರೆ ಅವರು. He's on my list. ನನ್ನ ಲಿಸ್ಟ್ ನಲ್ಲಿ ಇದ್ದಾರೆ. So you can put your neighbor on your list. ನಿಮ್ಮ ಪಕ್ಕದ ಮನೆಯವರನ್ನ ಅಲ್ಲಿ ಹಾಕಬಹುದು ನೀವು. Put him on the list. ಬರೀರಿ ಪಟ್ಟಿಯಲ್ಲಿ. Second, ಎರಡನೆಯದು, pray for them every day. ಪ್ರತಿ ದಿನ ಅವರಿಗಾಗಿ ಪ್ರಾರ್ಥಿಸಿ. Don't make a list and say, okay, now I'll go and meet Mr. So. ಲಿಸ್ಟ್ ನ ಮಾಡ್ಬಿಟ್ಟು ಮಿಸ್ಟರ್ ಸೋ ಅಂಡ್ ಸೋ ಹೋಗಿ ಅವ್ರನ್ನ ಭೇಟಿ ಮಾಡ್ಬೇಕು ನಾನು ಅಂತ ಓಡಬೇಡಿ. The Bible says in 2 Corinthians 4:3 and 4, ವಾಕ್ಯ ಹೇಳುತ್ತೆ 2 ಕೊರಿಂಥಿಯ 4:3-4 the whole world ಇಡೀ ಲೋಕವೆಲ್ಲ who don't believe in Jesus ಯಾರು ಯೇಸುವಲ್ಲಿ ನಂಬಲ್ವೋ is blinded by Satan. ಸೈತಾನನಿಂದ He is ಕುರುಡಾಗಿಸಲ್ಪಟ್ಟಿದ್ದಾರೆ. called the God of this world. ಆತನು ಈ ಪ್ರಪಂಚದ ದೇವರೆಂಬುದಾಗಿ He is real. ಆತ ಸತ್ಯವಾಗಿದ್ದಾನೆ. Look around and see. ಸುತ್ತ ನೋಡಿ, So many people, ಎಷ್ಟೋ ಮಂದಿ, so good people, ಎಷ್ಟು ಒಳ್ಳೆ ಜನ, they don't see Jesus. ಅವರು ಯೇಸುವನ್ನು They see ನೋಡ್ತಾನೆ Jesus ಇಲ್ಲ. as one of the prophets. ಅವರು ಪ್ರವಾದಿಯಾಗಿ ನೋಡ್ತಾರೆ. See Jesus as a good man. ಯೇಸು ಒಳ್ಳೆ ವ್ಯಕ್ತಿ ಅಂತಾರೆ. Some even hate him ಕೆಲವರು ದ್ವೇಷಿಸ್ತಾರೆ. because the devil has blinded their eyes. ಯಾಕಂದ್ರೆ ಸೈತಾನನು ಅವರ ಕಣ್ಣುಗಳನ್ನು Not ಕುರುಡು these ಮಾಡಿದ್ದಾನೆ. eyes. ಈ ಕಣ್ಣುಗಳು ಅಲ್ಲ, The inside eyes. ಆತ್ಮಿಕ ಕಣ್ಣುಗಳು. That's why you got to pray. ನೀವು ಪ್ರಾರ್ಥಿಸಿ. Suppose Joy was not saved. ಜಾಯ್ ರಕ್ಷಣೆ ಹೊಂದಿಲ್ಲ ಅಂದಿದ್ರೆ Pray for Joy. ಜಾಯ್ಗಾಗಿ ಪ್ರಾರ್ಥಿಸಿ. Lord, open his eyes. ಕಣ್ಣುಗಳನ್ನು ತೆರೆಯ ಮಾಡುತ್ತೇವೆ. Open his eyes. ಕಣ್ಣುಗಳನ್ನು ತೆರೆಯ Give me ಮಾಡು. an opportunity to meet with him. ನನಗೆ ಅವಕಾಶ ಕೊಡು ಭೇಟಿ ಮಾಡ್ಲಿಕ್ಕೆ. Help me to share the gospel with him. ಸಹಾಯ ಮಾಡು Give ಸುವಾರ್ತೆ me the right word to share with him. ಸರಿಯಾದ ವಾಕ್ಯ ಕೊಡು ನನಗೆ So ಮಾತನಾಡಕ್ಕೆ. one day God makes an opportunity. ಮುಂದಿನ ದೇವರ ಅವಕಾಶ ಮಾಡಿ. Surely it will happen. ನಿಜವಾಗಿ ಅದಾಗುತ್ತೆ. And you will share. ನೀವು ಹಂಚಿಕೊಳ್ತೀರಾ. What will happen? ಏನಾಗುತ್ತೆ? Joy will open his heart to Jesus. ಜಾಯ್ ಯೇಸುವಿಗಾಗಿ ಹೃದಯವನ್ನು And he will ತೆರೆದಿಡ್ತಾನೆ. say, ನೀವು ಹೇಳ್ತೀರಾ, I was blind, ನಾನು ಕುರುಡಾಗಿದ್ದೆ, but now I see. ಆದ್ರೆ ಈಗ ನಾನು ನೋಡ್ತಿದ್ದೀನಿ. The whole world is like that. ಇಡೀ ಪ್ರಪಂಚ We ಹಾಗೆ have ಇದೆ. a tremendous job of prayer. ಪ್ರಾರ್ಥನೆಯ ಅವಶ್ಯಕತೆ Oh, ನಮಗಿದೆ. my dear youth, ನನ್ನ ಯೌವನಸ್ಥರೇ, from this age, ಈ ವಯಸ್ಸಿನಿಂದ you put away the things that is defiling you. ನಿಮ್ಮನ್ನ ಕೊಳಕು ಮಾಡುವಂತ ವಿಷಯಗಳನ್ನ Dedicate yourself to Jesus. ಯೇಸುವಿಗೆ ನಿಮ್ಮನ್ನ ಒಪ್ಪಿಸಿಕೊಡಿ. Become a soul winner. ಆತ್ಮಗಳನ್ನ ಗೆಲ್ಲುವರಾಗ್ರಿ. Become a prayer warrior. ಪ್ರಾರ್ಥನೆ ಮಾಡುವ ವೀರರಾಗ್ರಿ. Pray day and night. ದಿನ ರಾತ್ರಿ ಪ್ರಾರ್ಥಿಸಿರಿ. I have seen very sad things happen. ನಾನು ದುಃಖವಾದ ವಿಷಯಗಳನ್ನು ನೋಡಿದ್ದೀನಿ. Young people die. ಯವನಸ್ಥರು ಸಾಯೋದು. One young guy he was just about to get married. ಒಬ್ಬ ಯವನಸ್ಥ ಮದುವೆ ಆಗುವ ಹೊಸ್ತಿನಲ್ಲಿದ್ದ. And I used to tell him to come to the fellowship. ಬಾ ಕೂಟಕ್ಕೆ ಅಂತ ನಾನು ಕರೀತಾ ಇದ್ದೆ. And sadly, ದುಃಖಕರವಾಗಿ a tree fell on him and he died. ಅವನ ಮೇಲೆ ಮರ ಬಿದ್ದು ಸತ್ತು ಹೋದ. So I tell you to youth, you don't know when your friend will go. ನಿಮಗೆ ಗೊತ್ತಿಲ್ಲ ನಿಮ್ಮ ಸ್ನೇಹಿತ ಯಾವಾಗ ಹೋಗ್ತಾರೆ. You got to pray for them. ನೀವು ಪ್ರಾರ್ಥನೆ ಮಾಡಬೇಕು. So pray ಪ್ರಾರ್ಥಿಸಿ. for the people you meet every day. ಪ್ರತಿದಿನ ನೀವು ಭೇಟಿ ಮಾಡುವ ಜನರಿಗಾಗಿ. Who you meet every day? ಯಾರನ್ನ ಭೇಟಿ ಮಾಡ್ತೀರಿ? If you are in your house, ಮನೆಯಲ್ಲಿದ್ರೆ you meet your daddy, your ಅಪ್ಪ, mommy, ಅಮ್ಮ, you meet your wife, your husband. ಅಥವಾ ಹೆಂಡತಿ, ಗಂಡ. Here we have failed. ಇಲ್ಲಿ ನಾವು ಸೋತು ಹೋಗಿದ್ದೀವಿ. Yes or no? ಹೌದೋ ಇಲ್ವೋ? We think we take them for granted. ನಾವು ಅನ್ಕೋತೀವಿ ಸರಿ. But from now onwards, ಆದ್ರೆ ಇವತ್ತಿಂದ it has to change. ಅದು ಬದಲಾಗಬೇಕು. What are you going to pray? ಏನ್ ಪ್ರಾರ್ಥನೆ ಮಾಡಬೇಕು? Lord, make me ನನ್ನನ್ನ a good son to my father. ನನ್ನ ತಂದೆಗೆ ಒಳ್ಳೆ ಮಗನಾಗಿ ಮಾಡು, ತಾಯಿಗೆ ಒಳ್ಳೆ Change in ಮಗನಾಗಿ me ಮಾಡು. what you see is wrong. ನೀನು ನನ್ನಲ್ಲಿ ಯಾವುದು ತಪ್ಪು ಅಂತೀಯೋ ಅದು ಬದಲಾಗ್ಲಿ. A husband prays the same thing. ಗಂಡ ಕೂಡ ಹಾಗೆ Lord, I am ಪ್ರಾರ್ಥಿಸಬೇಕು. going to meet my wife so. ನನ್ನ ಹೆಂಡತಿಯನ್ನ ನಾನು ಭೇಟಿ ಮಾಡುವಾಗ, Lord, make her see Christ in me. ಕರ್ತನೇ ಆಕೆ ನನ್ನಲ್ಲಿ ಕ್ರಿಸ್ತನನ್ನು ನೋಡಲಿ. Help me to give life to her, not death. ಆಕೆಗೆ ನಾನು ಜೀವ ಕೊಡಬೇಕು, ಮರಣ ಅಲ್ಲ. When she says something, ಆಕೆ ಏನಾದ್ರೂ ಹೇಳಿದಾಗ we say something back. ನಾವೇನೋ ಬೇರೆ ಹೇಳ್ತೀವಿ. It is a clash. ಅಲ್ಲಿ ಘರ್ಷಣೆ That has to stop. ಅದು ನಿಂತು ಹೋಗ್ಬೇಕು. What are you going to do? ಏನ್ ಮಾಡ್ಬೇಕು? Lord, if the situation come today like that, ಇವತ್ತು ಆತರ ಸನ್ನಿವೇಶ ಬಂದ್ರೆ help me ಸಹಾಯ ಮಾಡು. to answer kindly. ದೇವರೇ ಒಳ್ಳೆಯದಾಗಿ ಮಾತಾಡು. Take away my anger. ನನ್ನ ಕೋಪ Let ಕಿತ್ತಾಕು. us see Jesus in me. ಆಕೆ ನನ್ನಲ್ಲಿ And the wife ಕ್ರಿಸ್ತನನ್ನು prays like ನೋಡಲಿ. that also. ಹೆಂಡತಿ ಕೂಡ ಹಾಗೆ The ಪ್ರಾರ್ಥಿಸ್ತಾಳೆ. Father will work. ತಂದೆ ಕಾರ್ಯ That ಮಾಡ್ತಾನೆ. house will be a heaven house. ಮನೆ ಪರಲೋಕದ ಮನೆ ಆಗುತ್ತೆ. Because you want to please God. ಯಾಕಂದ್ರೆ ನೀವು ದೇವರನ್ನ You ಮೆಚ್ಚಿಸಬೇಕು want to show Christ to your family. ಕ್ರಿಸ್ತನನ್ನ ಕುಟುಂಬಕ್ಕೆ ತೋರಿಸಬೇಕು. Some fathers are untouchable fathers. ಕೆಲವು ತಂದೆಗಳು ಮುಟ್ಟಕ್ಕೆ ಆಗಲ್ಲ, ಅಸ್ಪೃಶ್ಯ ತಂದೆಗಳು ಅಂತ. They are so untouchable that their children are afraid of them. ಎಷ್ಟು ಮಟ್ಟಿಗೆ ಅಂದ್ರೆ ಮಕ್ಕಳಿಗೆ Whenever you put your hand around your son or daughter, ಯಾವಾಗ ನೀವು ಕಡೆಯದಾಗಿ ನಿಮ್ಮ ಕೈಯನ್ನ ನಿಮ್ಮ ಮಗನ ಮೇಲೋ ಮಗಳ ಹೆಗಲ ಮೇಲೋ ಹಾಕಿ, whenever you kiss them, ಯಾವಾಗ ಮುತ್ತು ಕೊಟ್ಟಿದ್ದೀರಿ ನೀವು ಅವರಿಗೆ ಕಡೆಯ ಬಾರಿ? I don't do that. ಅಯ್ಯೋ ಅದೆಲ್ಲ ನಾನು ಮಾಡಲ್ಲ. You not realize ಆದ್ರೆ ನಿಮ್ಗೆ ಅದ ಅರ್ಥ the ಆಗ್ತಾ power ಇಲ್ಲ. of touch, ಮುಟ್ಟುವುದರಲ್ಲಿರುವ ಶಕ್ತಿ, the power of words. ಮಾತಿನಲ್ಲಿರುವ ಶಕ್ತಿ. Encourage them. ಉತ್ಸಾಹಪಡಿಸಿ, Say good things to them. ಒಳ್ಳೆ ವಿಷಯ ಹೇಳಿ, Pray for them. ಪ್ರಾರ್ಥಿಸಿ. Pray that you will change. ನೀವು ಬದಲಾಗಿ ಅಂತ ಪ್ರಾರ್ಥಿಸಿ. Pray that you will be a good person to them. ನೀವು ಅವರಿಗೆ ಒಳ್ಳೆಯ ವ್ಯಕ್ತಿಯಾಗಿರಿ. You are saved. ನೀವು ರಕ್ಷಣೆ ಹೊಂದಿದ್ದೀರಿ.
You are standing in the Lord, ನೀವು ಕರ್ತನಲ್ಲಿ but ನಿಂತಿದ್ದೀರಿ, there are few who have fallen away from the church. ಆದ್ರೆ ಕೆಲವರು ಸಭೆಯಿಂದ ದೂರ You know that once upon a time they were in the Lord. ನಿಮಗೆ ಗೊತ್ತು, ಒಮ್ಮೆ ಅವರು ದೇವರಲ್ಲೇ ಇದ್ರು. I would love you to read Mark 4:22, 23, 24 and 25. ಮಾರ್ಕ 4ನೇ ಅಧ್ಯಾಯ 25, 22, 23, 24. 22ರಿಂದ 25. ಯಾವುದಾಗಲಿ ಪ್ರವೇಶಕ್ಕೆ ಬರಬೇಕೆ ಹೊರತು ರಹಸ್ಯವಾಗಿರುವುದಲ್ಲ, ಯಾವುದಾಗಲಿ ಬಯಲಿಗೆ ಬರಬೇಕೆ ಹೊರತು ಗುಟ್ಟಾಗಿರುವುದಲ್ಲ. First point. ಮೊದಲನೇ ಅಂಶ, The scripture is hidden to everyone. ವಾಕ್ಯ ಎಲ್ಲರಿಗೂ ಮರೆಯಾಗಿದೆ. Why? ಯಾಕೆ? It's for you to discover it. ಅದು ನೀವು ಹುಡುಕ್ಬೇಕು. When you read, ನೀವು ಓದುವಾಗ God will speak to you. ದೇವರ ವಾಕ್ಯ ಹಾಗೆ ಪ್ರಕಟಣೆ Jesus said it's ಆಗುತ್ತೆ. not hidden to be hidden. ಯೇಸು ಹೇಳಿದ್ದು ಗುಟ್ಟಾಗಿದೆ ಅಂದ್ರೆ ಹಂಗೆ ಇರಬೇಕು ಅಂತ ಅಲ್ಲ. He's hidden for that you discover it. ಅದು ಯಾತಕ್ಕಾಗಿ ಗುಟ್ಟಾಗಿದೆ ಅಂದ್ರೆ ನೀವು Can you imagine ಹುಡುಕ್ಬೇಕು when you ಅಷ್ಟೇ. start reading the scripture, ವಾಕ್ಯ ನೀವು ಓದುವಾಗ expect God to reveal to you something. ನೀವು ಅಪೇಕ್ಷೆ ಪಡಿ ದೇವರೇನಾದ್ರೂ ಬಿಡುಗಡೆ ಮಾಡ್ಲಿ, ಪ್ರಕಟಣೆ ಮಾಡ್ಲಿ. Yes, it's going to happen. ಅದಾಗುತ್ತೆ. Next point. ಎರಡನೆಯದು, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದನು, ಮತ್ತು ಆತನು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. Okay. First thing he says, if anyone has ears to hear, let him hear. In the other words it says, in other translation says that ಬೇರೆ ಟ್ರಾನ್ಸ್ಲೇಷನ್ ಹೇಳುತ್ತೆ, when you hear a word, ನೀವು ವಾಕ್ಯ ಕೇಳಿದಾಗ try to understand it. ಅರ್ಥ ಮಾಡ್ಕೊಳ್ಳಿ. What happens? ಏನಾಗುತ್ತೆ? When he speaks about salvation, ರಕ್ಷಣೆ ಬಗ್ಗೆ ಮಾತಾಡುವಾಗ, You are saved. ನೀವು ರಕ್ಷಣೆ ಹೊಂದಿದ್ದೀರಾ, you try to understand it. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. Is it mean to say that I am saved? ಅದ್ರ ಅರ್ಥ ನಾನ್ ರಕ್ಷಣೆ ಹೊಂದಿದ್ದೀನಿ ಅಂತನಾ? I have eternal life? ನನಗೆ ನಿತ್ಯ ಜೀವ ಇದೆಯಾ? I will never perish in hell? ನಾನ್ ನರಕದಲ್ಲಿ ನಾಶ ಆಗಲ್ವಾ? And God will reveal it to you. ಅದನ್ನ ದೇವರ ಪ್ರಕಟಣೆ That's ಕೊಡ್ತಾರೆ. why it says to hear it. ಅದಕ್ಕೆ ಹೇಳುದು ಕೇಳುವುದು, Understand it. ಅರ್ಥ ಮಾಡ್ಕೊಳ್ಳೋದು. If the Bible speaks about healing, ವಾಕ್ಯ ಸೌಖ್ಯದ ಬಗ್ಗೆ ಮಾತಾಡಿದ್ರೆ many believers run first to the doctor. ಅನೇಕ ವಿಶ್ವಾಸಿಗಳು ಮೊದಲು ಡಾಕ್ಟರ್ ಹತ್ರ ಓಡ್ತಾರೆ. Why not run to Jesus? ಯಾಕೆ ಯೇಸು ಹತ್ರ ಓಡಬಾರ್ದು? ಮೊದಲು Ask the Lord. ಕೇಳಬೇಕು. If there's anything in my life ಏನಾದ್ರೂ ಜೀವಿತದಲ್ಲಿ that's displeasing you, ನಿನಗೆ ಮೆಚ್ಚುಗೆ ಇಲ್ಲದೆ ಇರುವುದು, forgive me. ಕ್ಷಮಿಸಿಬಿಡು. and keep on searching. ಅದಾದ್ಮೇಲೆ ಹುಡುಕ್ತಾನೆ ಇರಿ. God will show you. ದೇವರು ತೋರಿಸ್ತಾರೆ. And you believe healing is for you, stand by it. ನೀವು ನಂಬುವುದಾದ್ರೆ ಸ್ವಸ್ಥತೆ ನಿಮಗೆ ಅಂತ ನಿಂತ್ಕೊಳ್ಳಿ ಅದರಲ್ಲಿ. So that's why it says here, ಅದಕ್ಕೆ ಇಲ್ಲಿ ಹೇಳಲ್ಪಟ್ಟಿದೆ, if anyone has a ear to hear, let him hear. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು Then it ಹೇಳಿದೆ. says next, ಮತ್ತು ಆತನು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು, ಇನ್ನೂ ಕೂಡಿಸಿಕೊಡುವರು. okay, it says here, as you're reading, ನೀವು ಓದ್ತಾ more spiritual understanding going to come to you. ಅನೇಕ ಆತ್ಮಿಕ ತಿಳುವಳಿಕೆ ನಿಮಗೆ ಬರುತ್ತೆ. 100%. 100%. As you read the Bible, ಓದ್ತಾ God is going to speak to you. ದೇವರೇ ಮಾತಾಡ್ತಾರೆ. Then it says, ಇಲ್ಲಿ ಹೇಳುತ್ತೆ, read it. ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದನ್ನು ತೆಗೆಯಲ್ಪಡುವುದು. Oh, here's a danger. ಇಲ್ಲಿ ಒಂದು ಅಪಾಯ ಇದೆ. If a person backslides, ಒಬ್ಬ ವ್ಯಕ್ತಿ ಹಿಂಜಾರ್ ಬಿಟ್ರೆ, what he has learned ಅವನೇನ್ ಕಲ್ತಿದ್ದಾನೋ will be taken away. ಅವನಿಂದ And ಕಿತ್ತಾಕಲ್ಪಡುತ್ತೆ. he will be like an unbeliever. ಅವನೊಬ್ಬ ಅವಿಶ್ವಾಸಿ ಹಾಗೆ He will ಆಗ್ಬಿಡ್ತಾನೆ. believe, yeah, once upon a time. ಅವನು ಹೇಳ್ತಾನೆ, ಅಯ್ಯೋ ಒಂದ್ ಕಾಲದಲ್ಲಿ. The sad thing, he does not know. ದುಃಖವಾಗಿ ಅವನಿಗೆ God has ಗೊತ್ತಿಲ್ಲ. removed that revelation. ದೇವರ ಪ್ರಕಟಣೆಯನ್ನೇ ತೆಗೆದು ಬಿಟ್ಟಿದ್ದಾನೆ. It's a sad thing. ಅದು So ದುಃಖಕರವಾದ I want ವಿಷಯ. you to put on your list, ನಿಮ್ಮ ಲಿಸ್ಟ್ ನಲ್ಲಿ ನೀವು ಬರ್ಕೊಳ್ಳಿ, pray for the people who are backslidden. ಹಿಂಜಾರಿದ ಜನರಿಗಾಗಿ ಪ್ರಾರ್ಥಿಸಿರಿ. The spirit, the scriptures have gone away. ಆ ವಾಕ್ಯಗಳು ಒಳಗಿಂದ Jesus ಹೋಗ್ಬಿಟ್ಟಿದೆ. himself said, ಯೇಸುವೇ ಹೇಳಿದ್ದಾರೆ, if you don't hold on to what you have, ನಿಮ್ಮಲ್ಲಿ ಇರುವುದರಲ್ಲಿ ನೀವು ಹಿಡ್ಕೊಳ್ಳಿಲ್ಲ ಅಂದ್ರೆ it will be taken away. ನಿಮ್ಮಿಂದ ಕಿತ್ತು ಹಾಕಲ್ಪಡುತ್ತೆ. So you must be full of compassion. ನೀವು ಅನುಕಂಪದಿಂದ ತುಂಬಿದವರಾಗಿರಬೇಕು. Lord, if not for your grace, ದೇವರೇ ನಿಮ್ ಕೃಪೆ ಇಲ್ಲ I ಅಂದಿದ್ರೆ am like that person. ನಾನು ಹಂಗೆ ಇರ್ತಾ ಇದ್ದೇನೆ. I am like that hippie ಆ ಹಿಪ್ಪಿ ತರನೇ ಇರ್ತಾ ಇದ್ದೇನೆ. who's grown his hair, ಅವ್ನು ಕೂದಲು ಬೆಳೆಸ್ಕೊಂಡು, who's have all the beads, ಎಲ್ಲ ಬೀಡ್ಸ್ ಹಾಕೊಂಡು, all the fashion, ಎಲ್ಲ ಫ್ಯಾಷನ್ ಅಲ್ಲಿ. but no God. ದೇವರೇ ಇಲ್ಲ. If not for your grace, ನಿನ್ನ ಕೃಪೆ ಇಲ್ಲದೆ ಹೊರತು 100% like ನಾನು 100% ಅವನಂಗೆ ಇರ್ತೇನೆ. oh, give grace. ಅವನಿಗೆ ಕೃಪೆ ಕೊಡು. So pray for backsliders. ಹಿಂಜಾರಿದವರಿಗಾಗಿ So your ಪ್ರಾರ್ಥಿಸಿ. list consists of whom? ಯಾರ್ಯಾರು ನಿಮ್ಮ ಲಿಸ್ಟ್ ನಲ್ಲಿ ಇರಬೇಕು? Your icos, ನಿಮ್ಮ ಐಕೋಸ್ ಇರಬೇಕು, meaning your own ಅಂದ್ರೆ family, ನಿಮ್ಮ ಕುಟುಂಬ, your friends, ನಿಮ್ಮ ಸ್ನೇಹಿತರು, maybe your grandchildren. ನಿಮ್ಮ ಮೊಮ್ಮಕ್ಕಳು ಇರಬಹುದು. Now when you see somebody ಯಾರನ್ನಾದ್ರೂ ನೀವು ನೋಡುವಾಗ who is doing well, ಅಂದ್ರೆ ಚೆನ್ನಾಗಿದ್ದಾರೆ, growing in the Lord, ದೇವರಲ್ಲಿ ಬೆಳೀತಿದ್ದಾರೆ, what do you pray? ಏನ್ ಮಾಡ್ಬೇಕು ಅವ್ರ? Lord, I pray for my icos. ಕರ್ತನೇ, ನನ್ನ ಐಕೋಸ್ಗಾಗಿ This ಪ್ರಾರ್ಥಿಸ್ತೇನೆ. person is doing well. ಈ ವ್ಯಕ್ತಿ ಚೆನ್ನಾಗಿದ್ದಾನೆ, Please continue to bless. ದಯವಿಟ್ಟು ಹಾಗೆ ಇರುವಂತ Let ಆಶೀರ್ವಾದ them ಮಾಡು. not stop doing that. ಅದನ್ನು ನಿಲ್ಲಿಸಬಾರದು. ಅವರು Let them keep on becoming better and better. ಅವರು ಉತ್ತಮವಾಗಿ ಆಗ್ತಾನೆ ಇರಲಿ. Oh, pray it. ಪ್ರಾರ್ಥಿಸಿ. If you see your daughter, ನಿಮ್ಮ ಮಗಳನ್ನ your ನೋಡಿದ್ರೆ, son ಮಗನನ್ನ is ನೋಡಿದ್ರೆ growing in the Lord, ಬೆಳೀತಾ ಇದ್ದಾನೆ, keep on asking God. ಕೇಳ್ತಾನೆ ಇರಿ. Let him keep on growing. ಅವನು ಹಂಗೆ ಬೆಳಿಲಿ ದೇವರೇ. Don't say, okay, he's growing, he'll grow. ಬೆಳಿತಿದ್ದಾನಲ್ಲ, ಬೆಳಿತಾನೆ Put ಅನ್ಬೇಡಿ. him on your list. ಪ್ರಾರ್ಥನೆ ಲಿಸ್ಟ್ ಅಲ್ಲಿ ಹಾಕಿ. Prayer. ಪ್ರಾರ್ಥನೆ Prayer is the most important thing. ಪ್ರಾರ್ಥನೆಯೇ ಮುಖ್ಯವಾದದ್ದು. I cannot tell you. ನಾನು ಹೇಳಕ್ಕಾಗಲ್ಲ. Unless you begin to pray, ನೀವು ಪ್ರಾರ್ಥನೆ ಮಾಡಿ only ಪ್ರಾರಂಭ then ಮಾಡಿದವರು results will come from heaven. ಮಾಡಿದ್ರೆ ಮಾತ್ರ ನಿಮ್ಗೆ ಉತ್ತರ ಬರುತ್ತೆ. I would challenge you to read Watchmen,
Pastor Yangicho's book called Prayer Key to Revival. ಆ ಪ್ರಾರ್ಥನೆ ಉಜ್ಜೀವನಕ್ಕೆ ಬೀಗದ ಕೈ ಅನ್ನುವ ಪುಸ್ತಕವನ್ನ ಯಾಂಗಿಚೋ ಅವರು Read that book. ಆ ಪುಸ್ತಕ ನೀವು If ಓದಿ. it doesn't make you to pray, ನಿಮ್ಮನ್ನ ಅದು ಪ್ರಾರ್ಥನೆ ಮಾಡುವಂತೆ ಮಾಡಲಿಲ್ಲ I'll be surprised. ನಂಗೆ ಆಶ್ಚರ್ಯ ಆಗುತ್ತೆ. Another book I would recommend to you. ಇನ್ನೊಂದು ಪುಸ್ತಕ ಹೇಳ್ತೀನಿ. E.M. Bounds. E.M. Bounds ನ Prayer through power. ಪ್ರಾರ್ಥನೆ ಶಕ್ತಿಯ ಮುಖಾಂತರ ಪ್ರಾರ್ಥನೆ ಅಂತ. So prayer brings power. ಪ್ರಾರ್ಥನೆ ಶಕ್ತಿ ತರುತ್ತೆ. So we see that prayer is something you must keep it as your breath. ನಾವು ನೋಡ್ತೀವಿ ಪ್ರಾರ್ಥನೆ ಅನ್ನೋದು ನಿಮ್ಮ ಉಸಿರಾಟವಾಗಿಯೇ ನೀವು ಮಾರ್ಪಡಿಸಿಕೊಳ್ಳುವಂತದ್ದು. Okay. And in 1 Peter 3:15 says, 1 ಪೇತ್ರ 3:15 ಹೇಳುತ್ತೆ, pray to God. ಪ್ರಾರ್ಥಿಸಿ ದೇವರಲ್ಲಿ. That God, when somebody asks me a question, ಯಾರಾದ್ರೂ ನನಗೆ ಪ್ರಶ್ನೆ ಕೇಳಿದ್ರೆ, anybody ಯಾರೇ ಇರಬಹುದು who's not saved, ರಕ್ಷಣೆ ಹೊಂದಿಲ್ಲ ಅವರು ಅನ್ನುವರು, give me an answer for him. ಅವನಿಗಾಗಿ ನನಗೊಂದು ಉತ್ತರ ಕೊಡಿ. Suddenly when they come before you, ತಕ್ಷಣ ನಿಮ್ಮ ಮುಂದೆ ಬಂದಾಗ, because you pray, ನೀವು ಪ್ರಾರ್ಥನೆ ಮಾಡಿದ್ರಿಂದ God will answer you. ದೇವರು ನಿಮಗೆ ಉತ್ತರ You ಕೊಡ್ತಾನೆ. will have the correct word for it. ನಿಮಗೆ ಸರಿಯಾದ ವಾಕ್ಯ ಇರುತ್ತೆ ಅನ್ಸ್ಕೊಳ್ಳಿಕ್ಕೆ. Now the third point. ಮೂರನೇ ಅಂಶ. So are you clear about it? ಈಗ ನಿಮಗೆ ಸ್ಪಷ್ಟ ಆಗಿದೆ ಅಲ್ವಾ? Make a list. ಇಲ್ಲಿ ಪಟ್ಟಿ ಮಾಡಿ. And second point is, ಎರಡನೇದು, pray every day. ಪ್ರತಿ ದಿನ ಪ್ರಾರ್ಥಿಸ್ರಿ. Pray with compassion. ಅನುಕಂಪದಿಂದ ಪ್ರಾರ್ಥಿಸಿ. Ask Jesus, ಯೇಸು ಹತ್ರ ಕೇಳಿ, give me your compassion. ನಿನ್ನ ಅನುಕಂಪ ಕೊಡು ದೇವರೇ. And trust God will do it. ಮತ್ತು ನಂಬಿ ದೇವರು ಮಾಡ್ತಾರೆ. Start praying. ಮತ್ತು ಪ್ರಾರ್ಥಿಸಿ. Invest. Third point is invest. ಮೂರನೇದು ವ್ಯಾಯಾಮ ಅಥವಾ ಖರ್ಚು ಮಾಡಿ. The saying is, even God cannot steer a parked car. ಅದರ ಅರ್ಥ, ಒಂದು ಕಾರ್ ಪಾರ್ಕ್ ಆಗಿದ್ರೆ ದೇವರು ಕೂಡ ಅದನ್ನ ತಿರುಗಿಸುವುದಿಲ್ಲ. So you cannot win souls. ಅದರ ಅರ್ಥ, ನೀವು ಆತ್ಮಗಳನ್ನ ಗೆಲ್ಲಿಕ್ಕಾಗಲ್ಲ by staying quiet. ಸುಮ್ಮನೆ ಇರೋದ್ರಿಂದ. You got to invest. ನೀವು ಖರ್ಚು ಮಾಡಬೇಕು. You have to think, ಯೋಚನೆ ಮಾಡಬೇಕು. who shall I visit today? ಯಾರನ್ನ ಹೋಗಿ ಭೇಟಿ ಮಾಡೋದು? Who I'm going to meet today? ಯಾರನ್ನ ಹೋಗಿ ಭೇಟಿ ಮಾಡ್ಲಿ ಇವತ್ತು? And what I am going to say to him? ನಾನು ಹೋಗಿ ಏನು You got to ಹೇಳಿ? invest. ನೀವು ಖರ್ಚು ಮಾಡಬೇಕು. Invest your time. ಸಮಯ ಖರ್ಚು ಮಾಡಿ. Invest your money. ಹಣನೂ ಖರ್ಚು You know ಮಾಡಿ. the story in the second chapter of Mark. ನಿಮಗೆ ಗೊತ್ತು, 2ನೇ ಅಧ್ಯಾಯ These ಮಾರ್ಕನಲ್ಲಿ two friends, four friends, 4 took ಸ್ನೇಹಿತರು this man ಈ ವ್ಯಕ್ತಿಯನ್ನು through the roof ಚಾವಣಿಯಿಂದ and he was healed. ಕೆಳಗಡೆ ಇಳಿಸಿ Jesus never saw that man's faith, ಯೇಸು ಆ ವ್ಯಕ್ತಿಯ ನಂಬಿಕೆ ನೋಡ್ಲಿಲ್ಲ. but he said he saw the faith of the 4 men. ಆ 4 ಜನ ಕರ್ಕೊಂಡು ಬಂದ್ರು, ಅವರ ನಂಬಿಕೆ ನೋಡಿದ್ರು. And that man who was sick was healed. ಆಗ ಆ ವ್ಯಕ್ತಿ ಗುಣ ಆದ. He is the same unchanging Jesus. Unchanging Jesus, unchanging Jesus. He is the same unchanging Jesus, Jesus through eternity. Amen. Amen. So we see the Lord who is not changed is the same today. ಬದಲಾಗದ ಯೇಸು ಹಾಗೆಯೇ When we ಇದ್ದಾನೆ. take trouble, ನಾವು ಕಷ್ಟ we ತಗೊಂಡಾಗ, invest into people, ನಾವು ಖರ್ಚು ಮಾಡಿದಾಗ, we pay their auto to come to the church, ಅವರ ಆಟೋ ಬೆಲೆಯನ್ನು ನಾವು ಕಟ್ಟಿದಾಗ ಸಭೆಗೆ we ಬರುವಾಗ, use our money ಅಥವಾ ನಮ್ಮ ಹಣವನ್ನು to go ಉಪಯೋಗಿಸುವಾಗ, out. ಹೊರಗಡೆ Church, ಹೋಗುವಾಗ, I tell you something. ನಾನು ಹೇಳ್ತೀನಿ ಸರ್, I never charge people for serving them. ಅವರನ್ನ ಸೇವೆ ಮಾಡೋದ್ರಲ್ಲಿ ನಾನು ಚಾರ್ಜ್ ಮಾಡೋದೇ ಇಲ್ಲ. I invest into them. ನಾನೇ ಖರ್ಚು ಮಾಡ್ತೀನಿ. I spend my own money. ನನ್ನ ಸ್ವಂತ ಹಣವನ್ನು ಖರ್ಚು Even ಮಾಡ್ತೀನಿ. till today, ಇವತ್ತವರೆಗೂ I spend my own money for my diesel for my car. ನನ್ನ ಕಾರಿನ ಡೀಸೆಲ್ಗಾಗಿ ನನ್ನ ಸ್ವಂತ ಹಣವನ್ನೇ ಉಪಯೋಗಿಸ್ತೀನಿ. If you're living like me, you know how ನನ್ನ difficult ಹಾಗೆ it ನೀವು is. ಜೀವಿಸೋದಾದ್ರೆ ನಿಮಗೆ ಗೊತ್ತು ಅದೆಷ್ಟು But ಕಷ್ಟ. God is faithful. ಆದ್ರೆ ದೇವರು ನಂಬಿಗಸ್ತ, Always provides. ಯಾವಾಗ್ಲೂ ಒದಗಿಸ್ತಾನೆ. It will be your testimony ಅದು also. ನಿಮ್ಮ ಸಾಕ್ಷಿ ಕೂಡ. Invest. ಖರ್ಚು ಮಾಡಿ. The 4 friends who made the hole in the roof, ಆ ಚಾವಣಿಯಲ್ಲಿ ಒಡೆದು ಒಳಗಡೆ to ಬಂದ make a bed to come inside. ಆ ಹಾಸಿಗೆಯನ್ನೇ ಇಳಿಸಿದ್ರು ಕೆಳಗಡೆ. It cost a lot of money in those days. ಆ ಕಾಲದಲ್ಲಿ ಹಣ ತುಂಬಾ ಖರ್ಚಾಗಿರ್ಬಹುದು. But somebody said, I will pay it. ಆದ್ರೆ ಯಾರೋ ಹೇಳಿರಬಹುದು, ನಾನು ಖರ್ಚು ಮಾಡ್ತೀನಿ. Don't be a stingy person. ಜಿಪುಣರಾಗಿರ್ಬೇಡಿ. Don't say, I will save it for this, I will save it for that. ಇದಕ್ಕಾಗಿ ಸೇವೆ ಮಾಡ್ತೀನಿ, ಅದಕ್ಕಾಗಿ I will ಸೇವೆ save, no problem. ಮಾಡಿ, ಪರವಾಗಿಲ್ಲ. Invest for the kingdom. ಆದ್ರೆ ದೇವರ ರಾಜ್ಯಕ್ಕೆ Invest for souls. ಆತ್ಮಗಳಿಗಾಗಿ ಖರ್ಚು ಮಾಡಿ. So, the 4th point. 4ನೇದು, Invite them to the church. ಸಭೆಗೆ ಆಹ್ವಾನ ಮಾಡಿ. I'll tell you one thing. ಒಂದು ವಿಷಯ, If you don't do steps 1 to 3, ನೀವು 1, 2, 3 ಮಾರ್ಗದರ್ಶನವನ್ನು ನೀವು ಹಿಂಬಾಲಿಸಲಿಲ್ಲ, don't do the 4th one. 4ನೇದು ಮಾಡ್ಲೇಬೇಡಿ. It will never work. ಕೆಲಸ ಮಾಡಲ್ಲ. You must make a list, ನೀವು ಪಟ್ಟಿ ಮಾಡಬೇಕು, pray for them, ಪ್ರಾರ್ಥಿಸಬೇಕು, invest in them. ಖರ್ಚು ಮಾಡಬೇಕು. Then you call them to the church. ಅದಾದ್ಮೇಲೆ ಕರೀರಿ. Directly you call them to church. ಸುಮ್ಮನೆ ಕರೆದ್ರೆ, Without sharing the gospel, ಸುವಾರ್ತೆ ಹಂಚ್ಕೊಂಡಿಲ್ಲ, they'll come and sit down and get bored up and never come back. ಸುಮ್ಮನೆ ಬಂದು ಕೂತ್ಕೊಂಡು ಬೋರ್ ಹೊಡ್ಕೊಂಡು ಹೋಗ್ಬಿಡ್ತಾರೆ, ಮತ್ತೆ ವಾಪಸ್ ಬರೋದೇ ಇಲ್ಲ. Even if they don't want to come, ಅವ್ರು ಬರಕ್ ಇಷ್ಟ ಇಲ್ಲ, after doing the 3 steps, ಈ 3 ಅಂಶ ಮಾಡಿದ್ಮೇಲೂ don't fail to keep on trying. ಪ್ರಯತ್ನ ಮಾಡೋದನ್ನ ನಿಲ್ಲಿಸಬೇಕು. Last time I think I told you about 2 friends. ಕಳೆದ ಬಾರಿ ನಾನು ಹೇಳಿರಬಹುದು 2 ವ್ಯಕ್ತಿಗಳ ಬಗ್ಗೆ.
One of them has become very rich in Goa today. ಗೋವಾದಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಶ್ರೀಮಂತನಾಗಿ ಬಿಟ್ಟಿದ್ದಾನೆ. And he was a very poor boy. ಆತನು ಬಡವನಾಗಿದ್ದ. I used to visit his house. ಆತನ ಮನೆಗೆ ಭೇಟಿ ಮಾಡ್ತಿದ್ದಾನೆ. Never used to change. ಬದಲಾಗ್ತಾನೆ I was ಇರಲಿಲ್ಲ. tired. ನನಗೆ So I ಸುಸ್ತಾಯಿತು. asked Brother K.C. Jacob from Bombay. ಬಾಂಬೆಯಿಂದ ಬ್ರದರ್ ಕೆಸಿ ಜೇಕಬ್ I ಅವರನ್ನ said, ಕೇಳ್ಕೊಂಡೆ. brother, how long to go to the house? ಎಷ್ಟು ಹೊತ್ತು ಅಂತ ನಾನು ಹೋಗ್ಲಿ? He said, as long as the door is open, keep going. ಬಾಗಿಲು ತೆರೆದಿರುವವರೆಗೂ ಹೋಗ್ತಾ ಇರು ಅಂತ ಹೇಳಿದ್ರು. So what I did, ನಾನೇನ್ I ಮಾಡಿದೆ? kept going. ಹೋಗ್ತಾ ಇದ್ದೆ. And lo and behold, ನೋಡಿ ಈಗ suddenly two of them walk into the church and they got saved. ಇಬ್ರು ಸಭೆ ಒಳಗಡೆ ಬಂದ್ರು, ರಕ್ಷಣೆ ಹೊಂದಿದ್ರು. Praise God. ದೇವರಿಗೆ ಸ್ತೋತ್ರ ಆಗಲಿ. I have seen the joy of winning souls. ಆತ್ಮಗಳನ್ನು ಗೆಲ್ಲುವ ಸಂತೋಷ ನಾನು ಅನುಭವಿಸಿದ್ದೀನಿ. Don't give up ಬಿಟ್ಕೊಡ್ಬೇಡಿ in inviting them. ಅವ್ರನ್ನ ಆಹ್ವಾನ ಮಾಡೋದ್ರಲ್ಲಿ. The fifth point, ಐದನೇದು, prepare ಸಿದ್ಧ ಮಾಡಿ well ಚೆನ್ನಾಗಿ to answer everyone who come your way. ನಿಮ್ಮ ದಾರಿಯಲ್ಲಿ ಬರುವ ಎಲ್ಲರಿಗೂ ಉತ್ತರ ಕೊಡುವಂತದ್ರಲ್ಲಿ. 2 Peter 1:10. ಯೇಸು ಕ್ರಿಸ್ತನ Yeah, it's a long list of ಅದು things. ದೊಡ್ಡ ವಿಷಯ ಇದೆ. But if you see there, ಅದರಲ್ಲಿ ಅಲ್ಲಿ ನೋಡಿದ್ರೆ it says that as you keep growing in your own spiritual journey, ನಿಮ್ಮ ಸ್ವಂತ ಆತ್ಮಿಕ ಜೀವಿತದಲ್ಲಿ ನೀವು ಬೆಳೀತಾ God will ಬೆಳೀತಾ start giving you good words ದೇವರು ಒಳ್ಳೊಳ್ಳೆ ಪದಗಳನ್ನು ನಿಮಗೆ ಕೊಡ್ತಾನೆ, to be a blessing to many. ಬೇರೆಯವರಿಗೆ ಆಶೀರ್ವಾದವಾಗಿರಲಿ. Really, we don't have any words to give. ಹೌದು, ನಮಗೆ ಸ್ವಂತವಾಗಿ ಯಾವ ಪದಗಳು ಇಲ್ಲ, But Jesus gives the words. ಆದ್ರೆ ಯೇಸು ವಾಕ್ಯಗಳನ್ನು So you must prepare well. ನೀವು ಸಿದ್ಧರಾಗಿ ಚೆನ್ನಾಗಿ. How can I answer ಹೇಗೆ ಉತ್ತರ ಕೊಡೋದು? XYZ? ಈ Because you understand, ನೀವು ಅರ್ಥ speak ಮಾಡ್ಕೊಳ್ಳಿ. to certain people, ಕೆಲವರು ನೀವು ಮಾತಾಡುವಾಗ they believe Jesus is a prophet. ಅವ್ರು ನಂಬ್ತಾರೆ ಯೇಸು ಪ್ರವಾದಿ. And Lord, how to tell them that you are not only a prophet, ಹಾಗಾದ್ರೆ ಹೇಗೆ ಹೇಳೋದು ನೀನು ಬರೀ ಪ್ರವಾದಿ but ಅಲ್ಲ, you are the true Son of God? ನೀನೇ ನಿಜವಾದ ದೇವಕುಮಾರ ಅಂತ The Lord will speak to you. ದೇವರು ಮಾತಾಡ್ತಾರೆ. How to tell a person ಹೇಗೆ ಹೇಳೋದು ಒಬ್ಬ who says ವ್ಯಕ್ತಿಗೆ everything is God? ಎಲ್ಲ ದೇವರು ಅಂತ ಹೇಳೋದು? How to speak to an atheist? ಹೇಗೆ ಒಬ್ಬ ನಾಸ್ತಿಕನಿಗೆ ಮಾತಾಡೋದು? God teach me. ದೇವರೇ So ಕಲಿಸ್ಕೊಡು. prepare well. ಸಿದ್ಧರಾಗಿ ಚೆನ್ನಾಗಿ Do some research. ಏನಾದ್ರೂ ರಿಸರ್ಚ್ ಮಾಡಿ. You see, the Bible is not a book where it tries to, just mislead you. I mean, make you to believe something blindly. ಆ ಬೈಬಲ್ ಅನ್ನುವಂಥದ್ದು ನಿಮ್ಮನ್ನ ಕುರುಡರಾಗಿ ಯಾವುದೋ ಒಂದನ್ನ ನಂಬುವಂತ ಮಾಡುವಂತ. God has given us a logic mind. ದೇವರು ವಿವೇಚನೆಯ ಮನಸ್ಸು ಕೊಟ್ಟಿದ್ದಾನೆ. And He has given His logical word to us. ಆತನ ವಿವೇಚನೆ ಉಳ್ಳ ವಾಕ್ಯ ಕೊಟ್ಟಿದ್ದಾನೆ He ನಮಗೆ. never told us to sit down and reason simply. ಸುಮ್ಮನೆ ಕುತ್ಕೊಂಡು ಆಲೋಚನೆ ಮಾಡಿ ಅಂತ ಹೇಳಿಲ್ಲ. He said to reason with Him. ಆತನೊಟ್ಟಿಗೆ ನಾವು ಮಾತಾಡಬೇಕು, ಕೇಳ್ಕೊಳ್ಬೇಕು. Your sins are red as scarlet. ನಿಮ್ಮ ಪಾಪವು ಕಡು ಕೆಂಪಾಗಿದ್ರು I'll make it as white as snow. ಹಿಮದಂತೆ ಬೆಳ್ಳಗೆ ಮಾಡ್ತೀನಿ. In Isaiah 1st chapter 18th verse. ಅದು ಯೆಶಾಯ 1ನೇ ಅಧ್ಯಾಯ 18ನೇ ವಚನದಲ್ಲಿ. So when I visited somebody yesterday, ನಿನ್ನೆ ಯಾರಿಗೋ ಭೇಟಿ ಮಾಡಿದಾಗ, who's don't believe in what we believe, ನಾವು ನಂಬುವುದರಲ್ಲಿ ಅವ್ರು ನಂಬುವುದಿಲ್ಲ, and I asked him, ನಾನು ಕೇಳಿದೆ, what do you do for your sins? ನಿಮ್ಮ ಪಾಪಕ್ಕಾಗಿ ನೀವೇನ್ ಮಾಡ್ತೀರಿ? No answer. ಉತ್ತರನೇ ಇಲ್ಲ. Then I gave the answer to him. ನಾನೇ ಉತ್ತರ I ಕೊಟ್ಟೆ, left it to God. ನಾನು ಬಿಟ್ಟು ಬಿಟ್ಟೆ. Lastly, I want to tell you, ಕಡೆಯದಾಗಿ ಹೇಳ್ತೀನಿ, even if you think there is no result, ಆ ಫಲಿತಾಂಶನೇ ಇಲ್ಲ ಅಂತ ಅನ್ವಾಗ್ಲು don't think that way. ಆಗ ಅನ್ಕೋಬೇಡಿ. The word of God will not come back void. ದೇವರ ವಾಕ್ಯವು ವಾಪಸ್ ಸುಮ್ಮನೆ ಹೋಗುವುದಿಲ್ಲ. It says in the book of Isaiah 55, ಯೆಶಾಯ 55ನೇ ಅಧ್ಯಾಯದಲ್ಲಿ 10 and 11th verse. 10, 11ನೇ ವಚನಗಳಲ್ಲಿ Please read it and don't forget. ದಯವಿಟ್ಟು ಅದನ್ನ ಓದಿ ಮರೆತು ಬಿಡಬೇಡಿ. It speaks about the rain coming down. ಅದು ಒಂದು ಮಳೆಯ ಬಗ್ಗೆ ಮಾತಾಡುತ್ತೆ. And when the rain falls, ಬಂದು ಬಿದ್ದಾಗ ಅದು you will see the barren land side of your house, or the way you walk. Suddenly, when the rain comes, it starts to flourish. ನೀವು ನಡೆಯುವ ಜಾಗ, ನಿಮ್ಮ ಮನೆಯಲ್ಲಿರುವ ಮನೆ ಪಕ್ಕ ಇರುವ ಜಾಗ, ಅದು ಮಳೆ ಬಂದ ತಕ್ಷಣ ಅದು ಹುಲ್ಲೆಲ್ಲ ಬೆಳೆಯಕ್ಕೆ ಶುರು ಆಗುತ್ತೆ. If it's impossible, the rain came, nothing happens. It never happened like that. ಮಳೆ ಬಂದು ಏನು ಆಗ್ಲೇ ಇಲ್ಲ ಕೆಲಸ ಅಂತ ಅನ್ನೋದು ಅಸಾಧ್ಯ ವಿಷಯ. The Bible says, ವಾಕ್ಯ ಹೇಳುತ್ತೆ, God says, if my word ನನ್ನ ವಾಕ್ಯ which come out of His lips, ನನ್ನ ತುಟಿಗಳಿಂದ ಬಂದದ್ದು never come back void. ಸುಮ್ಮನೆ ವಾಪಸ್ ಹೋಗುದಿಲ್ಲ, Never. ಹೋಗದೇ ಇಲ್ಲ. What do you need to do? ನೀವೇನ್ ಮಾಡ್ಬೇಕು? Take that seriously. ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳಿ. Give away a New Testament. ಹೊಸ ಒಡಂಬಡಿಕೆನ ತೆಗೆದುಕೊಳ್ಳಿ. I went to the airport. ನಾನು ಏರ್ಪೋರ್ಟ್ I ಹೋಗಿದ್ದೆ. meet the security there. ಅಲ್ಲಿ ಸೆಕ್ಯೂರಿಟಿಯನ್ನ ಭೇಟಿ And ಮಾಡಿದೆ. I wait upon God. ನಾನು I ಕಾಯ್ತಾ want ಇದ್ದೀನಿ. to shave because the plane has not yet come. ಪ್ಲೇನ್ ಬಂದಿರಲಿಲ್ಲ, ಅದಕ್ಕಾಗಿ ಕಾಯ್ತಾ ಇದ್ದೆ. Then I just happened to, because there's nobody in the Mysore airport. ಮೈಸೂರು ಏರ್ಪೋರ್ಟ್ ನಲ್ಲಿ ಯಾರು ಇಲ್ಲದೆ So this person is standing alone. ಈ ವ್ಯಕ್ತಿ ಒಬ್ಬನೇ I ನಿಂತಿದ್ದ. just go and pick up a conversation. ನಾನು ಹೋಗಿ ಸುಮ್ಮನೆ ಹಾಗೆ ಮಾತು. And what he tells me, ಏನ್ ಹೇಳ್ತಾರೆ sir, when those days I used to go for prayer meetings. ಸರ್, ಆ ಕಾಲದಲ್ಲಿ ನಾನು ಪ್ರಾರ್ಥನೆ ಮೀಟಿಂಗ್ Yes, I believe Jesus. ನಾನು ಯೇಸು ನಂಬ್ತೀನಿ ಅಂತ ಹೇಳ್ದ. You look at him, he doesn't look to have any faith in Jesus. ಆದ್ರೆ ನೀವು ಅವ್ರನ್ನ ನೋಡಿದ್ರೆ ನಂಬಿಕೆನೇ ಇಲ್ಲ ಅನ್ನೋ Then I ಹಾಗಿದ್ದಾರೆ. understood. ಆಗ ಅರ್ಥ ಆಯ್ತು. Whatever it may be, just a word about Jesus to them, leave it. ಯೇಸು ಬಗ್ಗೆ ಒಂದು ಮಾತನಾಡಿ ಬಿಟ್ಬಿಡಿ. What happens? ಏನಾಗುತ್ತೆ? It will come back. ವಾಪಸ್ ಬರುತ್ತೆ.
they will realize one day ಅವ್ರಿಗೆ ಅರ್ಥ ಆಗುತ್ತೆ Jesus is the way to heaven. ಯೇಸುವೇ ಪರಲೋಕದ There's ದಾರಿ, no other way. ಬೇರೆ ಯಾವ ದಾರಿಯೂ ಇಲ್ಲ. Nobody else died for us. ಬೇರೆ ಯಾರು ನಮಗಾಗಿ ಸತ್ತಿಲ್ಲ. Only one shed his blood for us. ಒಬ್ಬನೇ ಒಬ್ಬ ತನ್ನ ರಕ್ತವನ್ನು ನಮಗಾಗಿ ಸುರಿಸಿದ. Don't be ashamed to share the gospel. ನಾಚಿಕೆ ಪಡಬೇಡಿ ಸುವಾರ್ತೆ ಸಾರಲಿಕ್ಕೆ. People will hate us for Jesus' sake. ಯೇಸುವಿಗಾಗಿ ಜನರು ನಮ್ಮನ್ನು ದ್ವೇಷಿಸುತ್ತಾರೆ, Many thousands will love us. ಆದರೆ ಸಾವಿರಾರು ಜನರು ನಮ್ಮನ್ನು So ಪ್ರೀತಿಸುತ್ತಾರೆ. my dear church, ಸಭೆಯೇ remember, ನೆನ್ಪಿಡಿ, from now on, ಇವತ್ತಿನಿಂದ you have a job to do. ನಿಮ್ಗೊಂದು ಕೆಲಸ You ಇದೆ, have an ICOS, ನಿಮ್ಗೆ ಐಕೋಸ್ ಇದೆ, and you will be a success. ನೀವು ಒಂದು ಯಶಸ್ವಿಯಾಗಿ God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್. Shall we pray? ಪ್ರಾರ್ಥನೆ ಮಾಡೋಣ. Loving Father, ಪ್ರೀತಿಯ ತಂದೆ, we thank you ನಿನಗೆ ವಂದನೆ. that you have given all of us a job to do. ನಮ್ಮೆಲ್ಲರಿಗೂ ಕೆಲಸ ಕೊಟ್ಟಿದ್ಯಾ. Each one of us have an ICOS. ನಾವು ಪ್ರತಿಯೊಬ್ಬರಿಗೂ ಐಕೋಸ್ ಉಂಟು. We have failed ನಾವು ಸೋತು because ಹೋಗಿದ್ದೇವೆ, we think about our struggles. ಯಾಕಂದ್ರೆ ನಮ್ಮ We ಕಷ್ಟವನ್ನೇ think ನಾವು about ಯೋಚನೆ our ಮಾಡ್ತೀವಿ. problems. ನಮ್ಮ ಸಮಸ್ಯೆ ಬಗ್ಗೆನೇ Please ಯೋಚನೆ forgive ಮಾಡ್ತೀವಿ. us. ನಮ್ಮನ್ನು ಕ್ಷಮಿಸು. Help us to cast our burdens on you. ನಮ್ಮ ಭಾರವನ್ನು ನಿನ್ನ ಮೇಲೆ ಹಾಕ್ಲಿಕ್ಕೆ ಸಹಾಯ And ಮಾಡು. Lord, help us to take your burden. ನಿನ್ನ ಭಾರ ನಮಗೆ ಕೊಡು. Give us, Lord, ಕೊಡು that ಕರ್ತನೆ, burden ಆ ಭಾರ ಕೊಡು. to reach our friends, ನಮ್ಮ ಸ್ನೇಹಿತರಿಗೆ ಭೇಟಿ ಮಾಡ್ಲಿಕ್ಕೆ, to reach our loved ones. ನಮ್ಮ ಪ್ರೀತಿ ಮಾಡುವವರನ್ನು Our ಭೇಟಿ relatives. ಮಾಡ್ಲಿಕ್ಕೆ, ನಮ್ಮ ಸಂಬಂಧಿಗಳಿಗೆ. Father, ತಂದೆಯೇ, stir up the church ಸಭೆಯನ್ನು ನೀನು ಅಲುಗಾಡಿಸು. to be an ICOS church. ಆಲ್ಕೋಸ್ ಸಭೆಯಾಗಿ ಬದಲಾಗಲಿ. That it should impact the city. ಅದು ಪಟ್ಟಣವನ್ನ ಪ್ರಭಾವ ಬೀರಲಿ. Each one is important. ಪ್ರತಿಯೊಬ್ಬರು ಮುಖ್ಯವಾದವರು. Lord, each one loves you. ಪ್ರತಿಯೊಬ್ಬರು ನಿಮ್ಮನ್ನು ಪ್ರೀತಿಸ್ತಾರೆ. Help us to love you more. ಇನ್ನು ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸಲು Bless us, ಸಹಾಯ ಮಾಡು. God. ಆಶೀರ್ವಾದ ಮಾಡು. Give us the power of your spirit. ನಿನ್ನ ಆತ್ಮದ ಶಕ್ತಿಯನ್ನು ನಮಗೆ Meet the needs of everyone. ಎಲ್ಲರ ಅವಶ್ಯಕತೆಗಳನ್ನು ಸಂಧಿಸು. Whatever they're going through, ಏನೇ Lord, ಹಾದು ಹೋಗ್ತಿರ್ಬೋದು ನಿನಗೆ ಗೊತ್ತಿದೆ. give them thy victory. ನಿನ್ನ ಜಯ ಕೊಡು. Thank you for this word. ಈ ವಾಕ್ಯಕ್ಕಾಗಿ ಸ್ತೋತ್ರ. Thank you for the ICOS evangelism. ಆಲ್ಕೋಸ್ ಸುವಾರ್ತೆಗಾಗಿ ಸ್ತೋತ್ರ. As we keep on meditating on it, ಇದರ ಮೇಲೆ ಇನ್ನೂ ನಾವು that ಧ್ಯಾನ ಮಾಡುವಾಗ each one will make a list. ಪ್ರತಿಯೊಬ್ಬರು ಒಂದು ಲಿಸ್ಟ್ And they ಮಾಡಿ will be busy winning them to you. ನಿನಗಾಗಿ ಅವರನ್ನು ಗೆಲ್ಲುವುದರಲ್ಲಿ ಬಿಸಿ ಆಗಿ. Thank you that you will bless their business. ನೀನು ಅವರ ಬಿಸಿನೆಸ್ You will bless their life. ಅವರ ಜೀವಿತವನ್ನು As they ಆಶೀರ್ವದಿಸು. work for you, ನಿನಗಾಗಿ ಕಾರ್ಯ ಮಾಡು. you will pay them. ನೀನೇ ಅವರಿಗೆ You will bless them financially. ನೀನು ಹಣಕಾಸಿನಿಂದ You ಆಶೀರ್ವಾದ will open ಮಾಡು. the doors that are closed. ಮುಚ್ಚಲ್ಪಟ್ಟ You ಬಾಗಿಲುಗಳನ್ನು will bring ತೆರೆಯ blessings into their life. ಅವರ ಜೀವಿತದಲ್ಲಿ ಆಶೀರ್ವಾದ ತರು. Thank you for your faithful. ನಿನ್ನ ನಂಬಿಗಸ್ತಿಕೆಗಾಗಿ ಸ್ತೋತ್ರ. In Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. God bless you. ದೇವರು ನಿಮ್ಮನ್ನು church. ಆಶೀರ್ವದಿಸಲಿ ಸಭೆ. ಆಮೆನ್.